ನಾವು ನಮ್ಮ ಆರಾಧನೆಯನ್ನು ಆರಂಭಿಸುವಂತೆ ಹಾಡುವ ಸಂಗೀತದಲ್ಲಿ ಮೊದಲನೇ ಸಂಗೀತವಾಗಿ 80ನೆಯ ಸಂಗೀತವನ್ನು ಹಾಡಿಕೊಳ್ಳೋಣ. 80ನೆಯ ಸಂಗೀತ. ನೀತಿ ಸೂರ್ಯ ಕ್ರಿಸ್ತನು ಲೋಕಕ್ಕೆಲ್ಲ ಮೂಡಿದ್ದಾನೆ, ಜನರೆಲ್ಲರಿಂದಲೂ ಘನಮಾನ ಹೊಂದುತ್ತಾನೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಸಮಯದಲ್ಲಿ ನಾನು ತಮ್ಮೆಲ್ಲರನ್ನು ಈ ಆರಾಧನೆಗೆ ಯೇಸು ಸ್ವಾಮಿ ಹೆಸರಿನಲ್ಲಿ ಸ್ವಾಗತಿಸುತ್ತೇನೆ. ಕ್ರಿಸ್ತನ ಆಗಮನ ಕಾಲದ 3ನೆಯ ಭಾನುವಾರ ಇದಾಗಿದೆ. ಅದೇ ಸಮಯದಲ್ಲಿ ಈ ಭಾನುವಾರವೊಂದು ಪುರುಷರ ಅನ್ಯೋನ್ಯ ಕೂಟದ ಕ್ರಿಸ್ಮಸ್ ಆರಾಧನೆ ಆಗಿಯೂ ನಾವು ಇದನ್ನು ಆಚರಿಸ್ತಾ ಇದ್ದೇವೆ. ಹಾಗಾಗಿ ಎಲ್ಲ ವಿಷಯಗಳನ್ನು ನಾವು ಮನಸ್ಸಿನಲ್ಲಿಟ್ಟುಕೊಂಡು ಗಂಭೀರವಾಗಿ ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆಗಳ ಮೂಲಕವೂ, ಸಂಗೀತಗಳ ಮೂಲಕವೂ ಮತ್ತು ದೇವರ ಧ್ಯಾನದ ಮೂಲಕವೂ ನಮ್ಮನ್ನು ನಾವು ಭದ್ರಪಡಿಸಿಕೊಳ್ಳೋಣ ಮತ್ತು ದೇವರ ಮಾರ್ಗದಲ್ಲಿ ನಡೆಯಲು ನಾವು ಸಿದ್ಧರಾಗೋಣ. ಆರಾಧನಾ ಕ್ರಮ ಪುಸ್ತಕ 123ನೇ ಪುಟದಲ್ಲಿರುವ ದೇವರ ಸ್ತುತಿಯನ್ನು ನಾವು ಮಾಡೋಣ. ಈಗ ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ
ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಕರ್ತನು ಒಳ್ಳೆಯವನು, ಆತನ ಕೃಪೆಗೊಕ್ಕೂ ಆತನ ಸತ್ಯತೆಯು ತಲಾಂತರಕ್ಕಿರುವವು. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗವರೆಗಿ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನ ಪಾಲಿಸುವ ಪ್ರಜೆಯು, ಅದಕ್ಕೆ ಕೆಲವರು ಹಿಂಡು ಆಗಿದ್ದೇವೆ. ಕರ್ತನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಕರ್ತನಾದ ನಮ್ಮ ದೇವರು ಕರುಣಿಸುವವನು, ಕ್ಷಮಿಸುವವನು ಆಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದೆವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಕುಗ್ಗಿದ ಮನಸ್ಸೇ ದೇವರಿಗೆ ಎಷ್ಟೇ ಯಜ್ಞ. ದೇವರೇ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಏಸು ಇಂತೆಂದನು, ಎಲ್ಲ ಈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಆತನಿಗೆ ನಿನ್ನ ಮುಂದೆ ಪಾಪ ಮಾಡಿದ್ದೇನೆ ಎಂದು ಹೇಳಿದೆನು. ಕರ್ತನೇ, ನಮ್ಮ ಶರಣನೇ, ನಮ್ಮ ವಿಮೋಚಕನೇ, ನಮ್ಮ ಮಾತುಗಳು, ನಮ್ಮ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನು ಕೃಪಾಳುವಾದ ತಂದೆ, ನಿನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರವಾಗಲಿ. ವಿಶೇಷವಾಗಿ ಈ ದಿನದಂದು ನಾವು ನಿನ್ನ ಆಲಯಕ್ಕೆ ಬಂದು ಸಭೆಯಾಗಿಯೂ ಕುಟುಂಬಗಳಾಗಿಯೂ ವ್ಯಕ್ತಿಗಳಾಗಿಯೂ ನಿನ್ನನ್ನು ಆರಾಧಿಸಲು ಕೊಟ್ಟ ಅವಕಾಶಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಮ್ಮ ಸುತ್ತಲೂ ಮರಣದ ಭೀತಿ ಇರುವಾಗಲೂ, ತೊಂದರೆಗಳ ಭೀತಿ ಇರುವಾಗಲೂ, ವಿಧ ವಿಧವಾದ ರೀತಿಯಲ್ಲಿ ಸವಾಲುಗಳು ಬಂದರೂ ಸ್ವಾಮಿ, ನೀನು ನಮ್ಮನ್ನು ಈ ಸಮಯದಲ್ಲಿ ಇಲ್ಲಿಗೆ ಬರಮಾಡಿಕೊಂಡ ವಿಧಾನಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಯಾವ ಉದ್ದೇಶಕ್ಕಾಗಿ ನೀನು ನಮ್ಮನ್ನು ಜೀವಂತರ ಸಂಖ್ಯೆಯಲ್ಲಿ ಇರಿಸಿದ್ಯೋ ಆ ಉದ್ದೇಶವನ್ನು ನಾವು ಅರಿತವರಾಗಿ ಅದರಂತೆ ನಡೆದುಕೊಳ್ಳುವಂತೆಯೂ ನಮ್ಮ ಮೂಲಕವಾಗಿ ಇತರರಿಗೆ ನಿನ್ನ ಪ್ರೀತಿಯನ್ನು ಮತ್ತು ರಕ್ಷಣೆಯನ್ನು ಹಂಚಿಕೊಳ್ಳಲಿಕ್ಕಾಗುವಂಥ ಬಲವನ್ನು ನೀನು ನಮಗೆ ದಯಪಾಲಿಸಿಕೊಡು ಸ್ವಾಮಿ. ಈ ಸಮಯದಲ್ಲಿ ನಾವು ನಿನ್ನ ಸನ್ನಿಧಿಗೆ ಪ್ರಾರ್ಥನಾ ಮೂಲಕವಾಗಿ ನಾವು ಸಿದ್ಧಪಡಿಸಿಕೊಳ್ಳುತ್ತಾ ಇದ್ದೇವೆ ಸ್ವಾಮಿ. ನೀನು ನಮ್ಮ ಪ್ರಾರ್ಥನೆಗಳನ್ನು, ನಮ್ಮ ಸಂಗೀತಗಳನ್ನು, ನಮ್ಮ ವೇದ ಭಾಗಗಳ ಧ್ಯಾನವನ್ನು ಸ್ವಾಮಿ ನೀನು ಸ್ವೀಕರಿಸಿ ಇದರ ಮೂಲಕ ಬರಬಹುದಂಥ ಘನಮಾನ ಮಹಿಮೆಯನ್ನು ನೀನೊಬ್ಬನೇ ಹೊಂದಿಕೋ ಸ್ವಾಮಿ. ಈ ಸಮಯದಲ್ಲಿ ನೀನೇ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಬೇಕೆಂದು ಯೇಸು ಸ್ವಾಮಿ ಹೆಸರಿನಲ್ಲಿ ಅತಿ ವಿನಯದಿಂದ ಬೇಡಿಕೊಳ್ಳುತ್ತೇವೆ. ಆಮೇನ್. ನಾವು ಸ್ವಲ್ಪ ಹೊತ್ತು ದೇವರ ಸನ್ನಿಧಾನದಲ್ಲಿ ನಮ್ಮ ಹೃದಯ ಆತ್ಮಗಳನ್ನು ತೆರೆದಿಟ್ಟು ನಮ್ಮ ಪಾಪಗಳನ್ನು ಆತನ ಮುಂದೆ ಅರಿಕೆ ಮಾಡಿಕೊಳ್ಳೋಣ. ಬನ್ನಿ. ಬನ್ನಿ, ಪಶ್ಚಾತ್ತಾಪದಿಂದ ಸ್ವಾಮಿ ಹತ್ರ ಬರುವ, ಆತನಲ್ಲಿ ಕೃಪೆಯುಂಟು, ಆತ ಶಾಂತಿ ಕೊಡುವ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ದಯಮಾಡಿ ಸಭೆಯವರು ಕುಳಿತುಕೊಳ್ಳಿರಿ. ದೇವರ ರಾಜ್ಯವು ಸಮೀಪಿಸಿತು. ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ. ನಾವೆಲ್ಲರೂ ಒಂದೇ ಮನಸ್ಸಿನಿಂದ 127ನೇ ಪುಟದಲ್ಲಿರುವ ಪಾಪದರಿಕೆಯನ್ನು ಒಟ್ಟಾಗಿ ಅರಿಕೆ ಮಾಡೋಣ. ನಾವು ಬಹಳ ತಪ್ಪು ಮಾಡಿ ಮನೋವಾಕ್ಕಾಯಗಳಿಂದ ಪಾಪ ಮಾಡಿದ್ದೇವೆಂದು ತಂದೆ ಕುಂದೋಷ ಮೇಲೆ ಕರುಣೆ ಇಟ್ಟು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಎಲ್ಲ ಕೆಡುಕಿನಿಂದ ನಮ್ಮನ್ನು ಬಿಡಿಸು.
ಎಲ್ಲ ಸದಾಚಾರದಲ್ಲಿ ನಮ್ಮನ್ನು ನೆಲೆಗೊಳಿಸಿ ಬಲಪಡಿಸಿ ನಿತ್ಯ ಜೀವದಲ್ಲಿ ಸೇರಿಸೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಆದಿಕರ್ತ ಕ್ರಿಸ್ತನೇ ಸೀಳಲ್ಪಟ್ಟ ಬಾಂಡೆ ನೀನು ಪಾಠ ಗಾಯವು ಒಯ್ದ ನೀರು ರಕ್ತವು ನಮ್ಮ ಪಾಪ ನೀಗಿಸಿ ಪೂರ್ಣ ಶುದ್ಧ ಮಾಡಲಿ. ದೇವರೇ, ಸದಾ ಕರುಣೆ ತೋರಿಸುವುದು, ಕ್ಷಮಿಸುವುದು ನಿನ್ನ ಸ್ವಭಾವವೇ ಆಗಿದೆ. ನಮ್ಮ ಬಡ ಬಿನ್ನಹಗಳನ್ನು ಲಾಲಿಸಿ ನಮ್ಮ ಪಾಪಗಳ ಸಂಕೋಲಿಂದ ನಾವು ಬಂಧಿತರಾಗಿದ್ದರು ಕರುಣಾಸಾಗರನಾದ ನೀನು ನಮ್ಮ ಮಧ್ಯಸ್ಥನೂ ಸಹಾಯಕನೂ ಆಗಿರುವ ಯೇಸು ಕ್ರಿಸ್ತನ ಘನಕ್ಕಾಗಿ ನಮ್ಮನ್ನು ಬಿಡುಗಡೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ನಾವು ಹಾಗೆ ಕುಳಿತುಕೊಂಡಿರುವಾಗ ಈ ಸಮಯದಲ್ಲಿ ಈ ದಿನಕ್ಕೆ ನೇಮಕವಾದ ಹಳೆ ಒಡಂಬಡಿಕೆ ವೇದ ಭಾಗವು ಮತ್ತು ಪತ್ರಿಕಾ ವೇದ ಭಾಗಗಳು ಓದಲ್ಪಡುವವು. ಮೊದಲನೆಯದಾಗಿ ಹಳೆ ಒಡಂಬಡಿಕೆಯ ವೇದ ಭಾಗ. ಪುರುಷರ ಅನ್ಯೋನ್ಯ ಕೂಟದ ಕ್ರಿಸ್ಮಸ್ ಆಚರಣೆಯ ಈ ವಿಶೇಷ ಆರಾಧನೆಗೆ ನೇಮಕಗೊಂಡಿರುವ ವೇದವಾಕ್ಯ ಭಾಗವು ಹಳೆ ಒಡಂಬಡಿಕೆಯಲ್ಲಿ ಚೆಫನ್ನನ ಪ್ರವಾದನ ಗ್ರಂಥ 3ನೇ ಅಧ್ಯಾಯ 14ನೇ ವಚನದಿಂದ 20ನೇ ವಚನದವರೆಗೆ. ಚೆಫನ್ನನ ಪ್ರವಾದನ ಗ್ರಂಥ 3ನೇ ಅಧ್ಯಾಯ 14ನೇ ವಚನದಿಂದ 20ನೇ ವಚನದವರೆಗೆ. ಯೆಹೋವನ ಪ್ರಸನ್ನತೆ. ಚಿಯೋನ್ ನಗರಿಯೇ ಹರ್ಷಧ್ವನಿಗೈ, ಇಸ್ರಾಯೇಲೇ ಆರ್ಭಟಿಸು. ಯೆರೂಸಲೇಮ್ ಪುರಿಯೇ ಹೃದಯಪೂರ್ವಕವಾಗಿ ಆನಂದಿಸು, ಉಲ್ಲಾಸಿಸು. ನಿನಗೆ ವಿಧಿಸಿದ ದಂಡನೆಗಳನ್ನು ಯೆಹೋವನು ತಪ್ಪಿಸಿದ್ದಾನೆ, ನಿನ್ನ ಶತ್ರುವನ್ನು ತಳ್ಳಿಬಿಟ್ಟಿದ್ದಾನೆ. ಇಸ್ರಾಯೇಲಿನ ಅರಸನಾದ ಯೆಹೋವನು ನಿನ್ನ ಮಧ್ಯದಲ್ಲಿದ್ದಾನೆ. ಇನ್ನು ಕೇಡಿಗೆ ಅಂಜದಿರುವಿ. ಆ ದಿನದಲ್ಲಿ ಯೆರೂಸಲೇಮಿಗೆ, ಚಿಯೋನೇ ಭಯಪಡಬೇಡ, ನಿನ್ನ ಕೈಗಳು ಜೋಳು ಬೀಳದಿರಲಿ. ನಿನ್ನ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ, ನಿನ್ನನ್ನು ರಕ್ಷಿಸುವನು, ನಿನ್ನಲ್ಲಿ ಉಲ್ಲಾಸಿಸುವನು. ತನ್ನ ಪ್ರೀತಿಯಲ್ಲಿ ಮುಳುಗಿ ಮೌನವಾಗಿರುವನು, ನಿನ್ನಲ್ಲಿ ಆನಂದಿಸಿ ಹರ್ಷಧ್ವನಿಗೈಯುವನು ಎಂದು ಹೇಳೋಣವಾಗುವುದು. ಅಯ್ಯೋ, ಅವಮಾನವು ನಮ್ಮ ಪಟ್ಟಣದ ಮೇಲೆ ಹೊರೆಯಾಗಿ ಕೂತಿದೆ ಎಂದು ಮಹೋತ್ಸವಕ್ಕೆ ದೂರವಾಗಿ ಶೋಕಿಸುತ್ತಿರುವ ನಿನ್ನವರನ್ನು ಒಟ್ಟಿಗೆ ಬರಮಾಡುವೆನು. ಆಹಾ, ಆ ಕಾಲದಲ್ಲಿ ನಿನ್ನನ್ನು ಬಾಧಿಸುವವರಿಗೆ ತಕ್ಕದ್ದನ್ನು ಮಾಡುವೆನು. ನಿನ್ನಲ್ಲಿ ಕುಂಟುವವರನ್ನು ಉದ್ಧರಿಸುವೆನು, ಚದರಿಸಲ್ಪಟ್ಟವರನ್ನು ಕೂಡಿಸುವೆನು. ಅಂತೂ ಲೋಕದಲ್ಲೆಲ್ಲ ಅಪಮಾನಪಟ್ಟವರಿಗೆ ಸ್ತೋತ್ರ ಕೀರ್ತನೆಗಳನ್ನು ಉಂಟು ಮಾಡುವೆನು. ಆ ಕಾಲದಲ್ಲಿ ನಿಮ್ಮನ್ನು ಕರತರುವೆನು, ಹೌದು, ಆ ಕಾಲದಲ್ಲಿ ನಿಮ್ಮನ್ನು ಒಟ್ಟುಗೂಡಿಸುವೆನು. ನಾನು ನಿಮ್ಮ ದುರವಸ್ಥೆಯನ್ನು ನಿಮ್ಮ ಕಣ್ಣೆದುರಿಗೆ ತಪ್ಪಿಸುವಾಗ ನಿಮ್ಮನ್ನು ಲೋಕದ ಸಕಲ ಜನಾಂಗಗಳಲ್ಲಿ ಕೀರ್ತಿ ಸ್ತೋತ್ರಗಳಿಗೆ ಗುರಿ ಮಾಡುವೆನು. ಇದು ಯೆಹೋವನ ನುಡಿ. ದೇವರೇ ನಿನಗೆ ಸ್ತೋತ್ರವಾಗಲಿ. ಪತ್ರಿಕಾ ವೇದ ಭಾಗವು ಈಗ ಓದಲ್ಪಡುವುದು. ಈ ವಿಶೇಷವಾದ ಆರಾಧನೆಗೆ ನೇಮಕವಾಗಿರುವ ಪತ್ರಿಕಾ ಭಾಗವು 2ನೇ ಪೇತ್ರ 3ನೇ ಅಧ್ಯಾಯ ವಚನಗಳು 8ರಿಂದ 13ರವರೆಗೆ. 2ನೇ ಪೇತ್ರ 3ನೇ ಅಧ್ಯಾಯ ವಚನಗಳು 8ರಿಂದ 13ರವರೆಗೆ. ಪ್ರಿಯರೇ, ಕರ್ತನ ಎಣಿಕೆಯಲ್ಲಿ 1 ದಿನವು 1000 ವರ್ಷಗಳಂತೆಯೂ 1000 ವರ್ಷಗಳು 1 ದಿನದಂತೆಯೂ ಅವೆ ಎಂಬುದನ್ನು ಮಾತ್ರ ಮರೆಯಬೇಡಿರಿ.
ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡೆ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡೆ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ. ಆದರೂ ಕರ್ತನ ದಿನವು ಕಳ್ಳನ ಬರುವಂತೆ ಬರುತ್ತದೆ. ಆ ದಿನದಲ್ಲಿ ಆಕಾಶಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು, ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವವು, ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವವು. ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಹಾರೈಸುತ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆಯೂ ಭಕ್ತಿಯೂ ಉಳ್ಳವರಾಗಿರಬೇಕಲ್ಲ. ಆ ದಿನದಲ್ಲಿ ಆಕಾಶಮಂಡಲವು ಬೆಂಕಿ ಹತ್ತಿ ಲಯವಾಗಿ ಹೋಗುವುದು, ಸೂರ್ಯಚಂದ್ರ ನಕ್ಷತ್ರಗಳು ಉರಿದು ಕರಗಿ ಹೋಗುವವು. ಆದರೆ ನಾವು ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶಮಂಡಲವನ್ನು ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ. ಅವುಗಳಲ್ಲಿ ನೀತಿಯು ವಾಸವಾಗಿರುವುದು ಎಂಬುದೇ. ಕ್ರಿಸ್ತನೇ ನಿನಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ 79ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 79ನೇ ಸಂಗೀತ. ತಾರಯಂ ಪಂಡಿತರು ನೋಡಿ ಮನೆ ಬಿಟ್ಟರು, ನಾವು ಅವರಂತೆ ನಿನ್ನ ನೋಡಿ ಈಗಲೇ ಪಾಪವನ್ನು ತ್ಯಜಿಸ ಕೃಪೆ ಮಾಡು ತಾರಕ. ತಾರೆಯಂ ಪಂಡಿತರು ನೋಡಿ ಮನೆ ಬಿಟ್ಟರು, ನಾವು ಅವರಂತೆ ನಿನ್ನ ನೋಡಿ ಈಗಲೇ ಪಾಪವನ್ನು ತ್ಯಜಿಸ ಕೃಪೆ ಮಾಡು ತಾರಕ. ಗೋದ್ಲಿ ಹತ್ರ ಕವರು ಹರ್ಷದಿಂದ ಬಂದರು, ನಿನ್ನ ದಿವ್ಯ ಪಾದಕ್ಕೆ ವಂದಿಸಿದ ರಾಗದೆ. ಹೀಗೆ ನಿನ್ನ ಮುಂದೆಯೋ ದಯ ಬೇಡಿ ಬಂದೆವು. ನದಿ ಈ ಕಟದ ಮಾರ್ಗದಿ ಈ ಪ್ರಪಂಚ ನಿಗಲು ಸ್ವರ್ಗದಲ್ಲಿ ಸೇರಿಸು. ಮಾರ್ಗದರ್ಶಿ ತಾರೆಯೋ ಅಲ್ಲಿಲಾಗತ್ಯವು. ಇಹ ಸೂರ್ಯ ಕಾಂತಿಯೋ ಅಲೇನು ಬೇಡವು, ನೀನೇ ಅಲ್ಲಿ ಸೂರ್ಯನು ಜ್ಞಾನವು ಕಿರೀಟವು. ಹಾಡುವೆವು ರಾಜವೇ ಹಲ್ಲೆಲೂಯ ನಿತ್ಯಕ್ಕೆ. ನಾವು ಹಾಗೆ ನಿಂತುಕೊಂಡಿರುವಾಗ ಸುವಾರ್ಥ ವೇದ ಭಾಗವನ್ನು ಓದಿ ಕೇಳಿಸಿಕೊಳ್ಳೋಣ. ಈ ದಿನದ ಸುವಾರ್ಥ ಭಾಗಕ್ಕಾಗಿ ಆರಿಸಿಕೊಂಡಿರುವ ವೇದ ಭಾಗವು ಶ್ರೀ ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನದಿಂದ 25 ವಚನದವರೆಗೆ. ಶ್ರೀ ಮತ್ತಾಯನು ಬರೆದ ಸುವಾರ್ತೆ 18ನೇ ವಚನ 25ನೇ ವಚನದವರೆಗೆ. ಯೇಸು ಕ್ರಿಸ್ತನ ಜನನವು.
ಯೇಸು ಕ್ರಿಸ್ತನ ಜನನವು ಹೇಗಾಯಿತೆಂದರೆ, ಆತನ ತಾಯಿಯಾದ ಮರಿಯಳು ಯೋಸೇಫನಿಗೆ ನಿಶ್ಚಯ ಮಾಡಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸರಾಗಿದ್ದುದು ತಿಳಿದು ಬಂತು. ಆದರೆ ಆಕೆಯು ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟಬಿಡಬೇಕೆಂದಿದ್ದನು. ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೈ ಯೋಸೇಫನೇ, ದಾವೀದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಆಕೆಯ ಗರ್ಭವು ಪವಿತ್ರಾತ್ಮನಿಂದಲೇ ಆದದ್ದು. ಆಕೆಯೊಬ್ಬ ಮಗನನ್ನು ಹೆಡೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು. ಆ ಮಾತು ಏನೆಂದರೆ, ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹೆಡೆಯುವಳು. ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದೇ. ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ಆಗ ಯೋಸೇಫನು ನಿದ್ದೆ ತಿಳಿದೆದ್ದು ಕರ್ತನ ದೂತನು ಅಪ್ಪಣೆ ಕೊಟ್ಟ ಹಾಗೆ ತನ್ನ ಹೆಂಡತಿಯನ್ನು ಸೇರಿಸಿಕೊಂಡನು. ಆದರೆ ಆಕೆಯು ಗಂಡು ಮಗನನ್ನು ಹೆಡೆಯುವ ತನಕ ಆಕೆಯನ್ನು ಹರಿಯಲಿಲ್ಲ. ಮಗುವಿಗೆ ಯೇಸುವೆಂದು ಹೆಸರಿಟ್ಟನು ಅಂದನು ಎಂಬುವಂಥದ್ದು. ಕ್ರಿಸ್ತನೇ, ನಿನಗೆ ಸ್ತೋತ್ರವಾಗಲಿ. ಗಾನಮಾನ ಸ್ತುತಿ ತ್ರಾಣ ಕೋರಿ ಮಾರಿ ಗಾಗಲೆಂದು ಯೇಸು ನಾಮ ರಕ್ಷಕದ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತುತಿಸಿರಿ. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳಲು ಸಿದ್ಧರಾಗುವಂತೆ ಆತ್ಮಸ್ವರೂಪನೇ, ಪ್ರಿಯ ಆತ್ಮಸ್ವರೂಪನೇ ಎಂಬ ರಾಗವನ್ನು ಹಾಡಿಕೊಳ್ಳೋಣ. ಸ್ವರೂಪನೇ, ಪ್ರಿಯ ಆತ್ಮಸ್ವರೂಪನೇ, ಈಗ ಬಾದೇವ, ಇಳಿದು ಬಾದೇವ ನಮ್ಮ ಮಧ್ಯದೊಳು. ಈಗ ಬಾದೇವ, ಇಳಿದು ಬಾದೇವ ನಮ್ಮ ಮಧ್ಯದೊಳು. ಸ್ವರೂಪನೇ, ಪ್ರಿಯ ಆತ್ಮಸ್ವರೂಪನೇ,
ಪ್ರಾರ್ಥನೆ ಮಾಡೋಣ. ವಾಕ್ಯವಾದ ಆತ ಯೇಸುವೆ, ನೀನು ನರಾವತಾರವನ್ನು ಎತ್ತಿ ನಮ್ಮ ಮಧ್ಯದಲ್ಲಿ ಬಂದು ನಮಗೆ ಮಾರ್ಗದರ್ಶನವನ್ನು ಕೊಡುತ್ತಾ ನಮ್ಮ ಹೃದಯ ಮನಸ್ಸುಗಳನ್ನು ನೀನು ಪ್ರವೇಶಿಸಿ ನಮ್ಮನ್ನು ಭದ್ರಪಡಿಸ್ತಾ ಇರುವುದಕ್ಕಾಗಿಯೂ ನಾನು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಈ ಸಮಯದಲ್ಲಿ ನಾವು ನಿನ್ನ ವಾಕ್ಯದ ಸುತ್ತಲೂ ನಾವು ಕುಳಿತುಕೊಂಡು ನೀನು ನಿನ್ನ ವಾಕ್ಯದ ಮೂಲಕ ನಮಗೆ ಏನನ್ನು ತಿಳಿಸ್ಬೇಕಂತಿದೆಯೋ ಸ್ವಾಮಿ, ಆ ವಿಷಯಗಳನ್ನು ನಾವು ಅರಿತವರಾಗಿ, ಆ ವಿಷಯಗಳನ್ನು ನಾವು ಮನಸ್ಸಿನಲ್ಲಿಟ್ಟುಕೊಂಡು ನಿನ್ನ ಮಕ್ಕಳಾಗಿ, ನಿನ್ನ ಪ್ರೀತಿಯನ್ನು ಹಂಚಿಕೊಳ್ಳುವಂಥ ಮಕ್ಕಳಾಗಿಯೂ, ನಿನ್ನ ರಕ್ಷಣೆಯ ಮಾರ್ಗವನ್ನು ತೋರಿಸುವ ಮಕ್ಕಳಾಗಿರಲಿಕ್ಕಾಗುವಂತೆ ನೀನು ಸಹಾಯ ಮಾಡು. ಮಾತಾಡುವನು ನೀನು ಸ್ವಾಮಿ, ನಮ್ಮ ಜೊತೆಗೆ ಮಾತಾಡು. ನಿನ್ನ ವಾಕ್ಯಗಳನ್ನು ಸ್ವೀಕರಿಸುವಂಥ ಬಲವನ್ನು, ಶಕ್ತಿಯನ್ನು ನಮಗೆ ದಯಪಾಲಿಸು. ಆಮೇನ್. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಸಮಯದಲ್ಲಿ ನಾನು ತಮ್ಮೆಲ್ಲರನ್ನು ಇನ್ನೊಮ್ಮೆ ಯೇಸು ಸ್ವಾಮಿ ಹೆಸರಿನಲ್ಲಿ ನಾನು ಸ್ವಾಗತಿಸಿ ವಂದಿಸುತ್ತೇನೆ. ಈ ಸಮಯದಲ್ಲಿ ನಾನು ನಿಮ್ಮ ಮಧ್ಯದಲ್ಲಿ ಬಂದು ಆರಾಧನೆಯಲ್ಲಿ ಪಾಲ್ಗೊಳ್ಳುವಂತೆಯೂ ಮತ್ತು ದೇವರ ವಾಕ್ಯವನ್ನು ಹಂಚಿಕೊಳ್ಳಲು ನನಗೆ ಸಿಕ್ಕ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಅದೇ ಸಮಯದಲ್ಲಿ ನನ್ನನ್ನು ಆಹ್ವಾನಿಸಿ ಅವಕಾಶವನ್ನು ಕೊಟ್ಟ ತಮ್ಮ ಸಭಾಪಾಲಕರಿಗೂ, ಸಭಾಪಾಲನ ಸಮಿತಿಯವರೆಗೂ ಮತ್ತು ತಮ್ಮೆಲ್ಲರಿಗೂ ಯೇಸು ಸ್ವಾಮಿ ಹೆಸರಿನಲ್ಲಿ ವಂದಿಸುತ್ತೇನೆ. ಕ್ರಿಸ್ತನ ಆಗಮನ ಕಾಲದ 3ನೆಯ ಭಾನುವಾರವು ಈ ಭಾನುವಾರವಾಗಿದೆ. ಹಾಗಾಗಿ ಈ ಆಗಮನ ಕಾಲದಲ್ಲಿ ಕ್ರಿಸ್ತನ ಬರುವಿಕೆಯ ನಿರೀಕ್ಷೆಯ ವಿಷಯಗಳನ್ನು ನಾವು ಸಾಮಾನ್ಯವಾಗಿ ಧ್ಯಾನ ಮಾಡುತ್ತೇವೆ. ಆಗಮನ ಕಾಲವನ್ನು ಸಹ ನಾವು ನಿರೀಕ್ಷೆಯ ಕಾಲವಾಗಿಯೂ ಸಹ ನಾವು ಅದನ್ನು ಆಚರಿಸುತ್ತೇವೆ. ಆಂಗ್ಲ ಭಾಷೆಯಲ್ಲಿ ಆಗಮನ ಕಾಲವನ್ನು ಅಡ್ವೆಂಟ್ ಕಾಲ ಅಂತ ನಾವು ಹೇಳ್ತೇವೆ. ಅಡ್ವೆಂಟ್ ಅಂದರೆ ನಿರೀಕ್ಷೆಯ ಕಾಲ, ದ ಟೈಮ್ ಟು ಎಕ್ಸ್ಪೆಕ್ಟ್ ದಿ ಅರೈವಲ್ ಆಫ್ ಜೀಸಸ್. ಸಾಮಾನ್ಯವಾಗಿ ಕ್ರಿಸ್ಮಸ್ ಹಬ್ಬ ನವಂಬರ್ ತಿಂಗಳು ಕೊನೆಯ ಸಮಯದಿಂದ ಕ್ರಿಸ್ಮಸ್ ಹಬ್ಬದವರೆಗೆ ನಾವು ನಮ್ಮನ್ನು ಯೇಸು ಸ್ವಾಮಿಯ ಆಗಮನಕ್ಕಾಗಿ, ಆಗಮನಕ್ಕಿಂತ ಇನ್ನೂ ವಿಶೇಷವಾಗಿ ಸಂಭ್ರಮಕ್ಕಾಗಿ ನಾವು ಸಾಮಾನ್ಯವಾಗಿ ಸಿದ್ಧಪಡಿಸ್ಕೊಳ್ತೇವೆ. ನಾವು ಈ ಸಮಯದಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಯಾವ ರೀತಿಯಾಗಿ ಆಚರಿಸಬೇಕು, ಯಾವ ರೀತಿಯಾಗಿ ನಾವು ಬಟ್ಟೆಗಳನ್ನು ಧರಿಸಿಕೊಳ್ಳಬೇಕು, ಮನೆಯನ್ನು ನಾವು ಯಾವ ರೀತಿಯಾಗಿ ಶೃಂಗರಿಸಬೇಕು, ಯಾರನ್ನು ನಾವು ಮನೆಗೆ ಆಹ್ವಾನಿಸಬೇಕು, ಯಾವ ರೀತಿಯಾಗಿ ತಿಂಡಿ ಪದಾರ್ಥಗಳನ್ನು ನಾವು ತಯಾರಿಸಬೇಕು, ನಾವು ಈ ವಿಷಯ ಬಟ್ಟೆಗಳನ್ನು ನಾವು ಖರೀದಿಸಿರ್ಬೋದು. ಇನ್ನು ಬೇರೆ ಬೇರೆ ವಿಧವಾದ ರೀತಿಯಲ್ಲಿ ನಾವು ಪ್ಲ್ಯಾನ್ಗಳನ್ನು ಮಾಡಿಕೊಂಡಿರ್ಬೋದು. ಇಂಥ ಸಮಯದಲ್ಲಿ ಅನೇಕ ಸಾರಿ ನಾವು ಕ್ರಿಸ್ಮಸ್ ಹಬ್ಬದ ಮಧ್ಯಸ್ಥನಾದ ಯೇಸು ಸ್ವಾಮಿಯನ್ನು ನಾವು ಮರೆತು ಬಿಡುವ ಅನೇಕ ಸನ್ನಿವೇಶಗಳು ಇದೆ. ಅವಕಾಶಗಳು ಸಹ ಅವಕಾಶಗಳನ್ನು ನಾವು ಮಾಡಿಕೊಳ್ತೇವೆ. ಆದರೆ ಈ ಸಮಯದಲ್ಲಿ ಯೇಸು ಸ್ವಾಮಿಯ ಆಗಮನವನ್ನು ನಿರೀಕ್ಷಿಸುವುದು ಅದು ಬಹಳ ಅತ್ಯಮೂಲ್ಯವಾದ ಒಂದು ವಿಷಯ. ನಾವು ಯಾವಾಗಲೂ ವಿಜೃಂಭಣೆಯಿಂದ ಆಚರಿಸುವ ಒಂದು ಯೋಚನೆಯಲ್ಲಿ ನಾವು ಇರ್ತೇವೆ. ಅನೇಕ ಸಾರಿ ವಿಶೇಷವಾಗಿ ಆರ್ಥೋಡಾಕ್ಸ್ ಸಭೆಗಳಲ್ಲಿ ಈ ಸಮಯವನ್ನು, ಈ ನಿರೀಕ್ಷಾ ಸಮಯವನ್ನು ಅಥವಾ ಆಗಮನ ಕಾಲವನ್ನು ಒಂದು ಲೆಂಟ್ ಕಾಲವಾಗಿ ಆಚರಿಸ್ತಾರೆ. ನಾವು ಸಾಮಾನ್ಯವಾಗಿ ಲೆಂಟನ್ನು ಯೇಸು ಸ್ವಾಮಿಯ ಶ್ರಮ ಮರಣಗಳ ಕಾಲಕ್ಕೆ ಮಾತ್ರ ನಾವು ಸೀಮಿತಗೊಳಿಸ್ತೇವೆ. ಆದರೆ ಆರ್ಥೋಡಾಕ್ಸ್ ಸಭೆಗಳಲ್ಲಿ ವರ್ಷದಲ್ಲಿ ಸುಮಾರು 5 ರಿಂದ 8 ಲೆಂಟ್ ಕಾಲಗಳು ಇರ್ತವೆ. ಶ್ರಮ ಮರಣ ಕಾಲವನ್ನು ಅವರು ಗ್ರೇಟ್ ಲೆಂಟ್ ಅಥವಾ ಶ್ರಮ ಮರಣಗಳ ಕಾಲ ಅಂತ ಅವರು ಆಚರಿಸ್ತಾರೆ. ಕ್ರಿಸ್ಮಸ್ ಸಮಯವನ್ನು ಸಹ ಈ 3 ಅಥವಾ 4 ವಾರಗಳನ್ನು ಲೆಂಟ್ ಕಾಲವಾಗಿ ಆಚರಿಸ್ತಾರೆ. ಈ ಲೆಂಟ್ ಕಾಲದಲ್ಲಿ ಕ್ರಿಸ್ಮಸ್ ಹಬ್ಬದ ಸಿದ್ಧತೆಗಾಗಿ ಪ್ರಾರ್ಥನೆಗಳ ಮೂಲಕವಾಗಿಯೂ, ಭಕ್ತಿಯಿಂದ ದೇವರ ವಾಕ್ಯವನ್ನು ಓದುವುದರ ಮೂಲಕವಾಗಿಯೂ, ಬಡವರಿಗೆ ಸಹಾಯ ಮಾಡುವುದರ ಮೂಲಕವಾಗಿಯೂ, ಇದರ ಮೂಲಕವಾಗಿ ಯಾವ ರೀತಿಯಾಗಿ ನಾವು ನಮ್ಮ ಆತ್ಮಿಕ ಜೀವನವನ್ನು ಇನ್ನೂ ಹೆಚ್ಚಾಗಿ ಬಲಪಡಿಸಿಕೊಳ್ಳಬೇಕೆಂಬ ಯೋಚನೆಯಲ್ಲಿ ಆರ್ಥೋಡಾಕ್ಸ್ ಸಭೆಗಳು ಈ ಸಮಯದಲ್ಲಿ ತೊಡಗಿಸಿಕೊಂಡಿರ್ತಾರೆ. ಅದಕ್ಕೆ ಸಂಕೇತವಾಗಿ ಮೇಣಬತ್ತಿಗಳನ್ನು ಸಹ ಹಚ್ಚುತ್ತಾರೆ. ನಾವು ಸಾಮಾನ್ಯವಾಗಿ ನಮ್ಮ ಸಭೆಗಳಲ್ಲಿ 4 ಅಡ್ವೆಂಟ್ ಭಾನುವಾರಕ್ಕೆ 4 ಬಣ್ಣದ ಮೇಣಬತ್ತಿಗಳನ್ನು ನಾವು ಹಚ್ತೇವೆ. ಈ ಮೇಣಬತ್ತಿಗಳನ್ನು ಒಂದು ನಿರೀಕ್ಷಾ ಮೇಣಬತ್ತಿಯಾಗಿಯೂ, ಶಾಂತಿಯ ಒಂದು ಮೇಣದ ಬತ್ತಿಯಾಗಿಯೂ, ಆನಂದದ ಮೇಣಬತ್ತಿಯಾಗಿಯೂ ಮತ್ತು ಪ್ರೀತಿಯ ಮೇಣಬತ್ತಿಯಾಗಿಯೂ ಸಾಂಕೇತಿಕವಾಗಿ ನಾವು ಸಾಮಾನ್ಯವಾಗಿ ಅನೇಕ ಸಭೆಗಳಲ್ಲಿ ನಾವು ಹಚ್ಚುತ್ತೇವೆ. ಆದರೆ ಆರ್ಥೋಡಾಕ್ಸ್ ಸಭೆಗಳಲ್ಲಿ ಅವರು ಈ ಮೇಣಬತ್ತಿಗಳನ್ನು ಹಚ್ಚಬೇಕಾದ್ರೆ
ಒಂದು ಪ್ರಾರ್ಥನೆಯ ಸಂಕೇತವಾಗಿಯೂ ದೇವರ ಆಗಮನ ಕಾಲಕ್ಕೆ ಸಿದ್ಧತೆ ಪಡಿಸಿಕೊಳ್ಳುವ ಸಂಕೇತವಾಗಿಯೂ ಮತ್ತು ಎಚ್ಚರವಿದ್ದು ಪ್ರಾರ್ಥನೆಗಳ ಮೂಲಕ ಒಂದು ಜಾಗರಣೆಯ ಒಂದು ಅವಧಿಯಾಗಿ ಅವರನ್ನು ಆಚರಿಸ್ತಾರೆ. ಸಾಮಾನ್ಯವಾಗಿ ನಾವು ಕ್ರೈಸ್ತ ಸಭೆಗಳಲ್ಲಿ ಜಾಗರಣೆ ಎಂಬ ಒಂದು ಪದವನ್ನು ನಾವು ಉಪಯೋಗಿಸಲ್ಲ. ನಾವು ಜಾಗರಣೆ ಅಂದ ತಕ್ಷಣ ಇದು ಹಿಂದೂಗಳು ಮಾಡುವ ಒಂದು ಆಚರಣೆ ಅಂತ ನಾವು ಸಾಮಾನ್ಯವಾಗಿ ಯೋಚನೆ ಮಾಡ್ತೇವೆ. ಇಲ್ಲಿ ಜಾಗರಣೆ ಅಂದರೆ ಎಚ್ಚರವಿದ್ದು ಪ್ರಾರ್ಥನೆಗಳ ಮೂಲಕ, ದೇವರ ವಾಕ್ಯದ ಮೂಲಕ ಗಂಭೀರವಾಗಿ ಯೇಸು ಸ್ವಾಮಿಯನ್ನು ಸ್ವೀಕರಿಸಿಕೊಳ್ಳುವ ಸಿದ್ಧತೆಗಳು ಮಾಡಿಕೊಳ್ಳುವ ಒಂದು ಸಮಯ. ನಾವು ಆಂಗ್ಲ ಭಾಷೆಯಲ್ಲಿ ಇದನ್ನು ನಾವು ವಿಜಿಲ್ ಅಂತ ಹೇಳ್ತೇವೆ. ವಿಜಿಲ್ ಅಂದರೆ ಎಚ್ಚರವಿದ್ದು ನಾವು ಸಾಮಾನ್ಯವಾಗಿ ಪ್ರೊಟೆಸ್ಟ್ಗಳಿಗೆ ಹೋಗಬೇಕಾದ್ರೆ ಒಂದು ವಿಜಿಲ್ ಅಂತ ಮಾಡ್ತೇವೆ. ಒಂದು ಮೇಣಬತ್ತಿಯನ್ನು ಕೈಯಲ್ಲಿಟ್ಕೊಂಡು ನಮ್ಮ ಉದ್ದೇಶವನ್ನು ನೆರವೇರಿಸುವ ತನಕ ನಾವು ಎಚ್ಚರವಿರ್ತೇವೆ. ಆ ಉದ್ದೇಶವನ್ನು ನೆರವೇರಿಸುವ ಒಂದು ಕಾಲ ಈ ಆಗಮನ ಕಾಲವಾಗಿದೆ. ಹಾಗಾಗಿ ಆ ಅರ್ಥದಲ್ಲಿ ಈ ಆಗಮನ ಕಾಲವು ಒಂದು ಜಾಗರಣೆಯ ಕಾಲವಾಗಿರ್ತದೆ. ಮೂಲಭೂತವಾಗಿ ನಮ್ಮನ್ನು ಯೇಸು ಸ್ವಾಮಿಯ ಬರುವಿಕೆಗೆ ಸಿದ್ಧಪಡಿಸಿಕೊಳ್ಳುವ ಒಂದು ಸಮಯ, ಯೇಸು ಸ್ವಾಮಿಯನ್ನು ನಿರೀಕ್ಷಿಸುವ ಸಮಯ. ನಾವು ಪತ್ರಿಕಾ ವೇದ ಭಾಗದಲ್ಲಿ ನಾವು ನೋಡಬೇಕಾದ್ರೆ ಪೌಲನು ಹೇಳುವಂತೆ ಯೇಸು ಸ್ವಾಮಿ ಯಾವ ಸಮಯದಲ್ಲಿ ಯಾವ ರೀತಿಯಾಗಿ ಬರ್ತಾನೆ ಅಂತ ನಮಗೆ ಗೊತ್ತಿಲ್ಲ. ಯೇಸು ಸ್ವಾಮಿ ಮೊದಲನೇ ಸಾರಿ ಬರಬೇಕಾದ್ರೆ ಒಬ್ಬ ಮಗುವಾಗಿ ಬಂದನು. ಮಗುವಾಗಿ ಬಂದಾಗ ಯಾರೂ ಆತನನ್ನು ಅಪೇಕ್ಷಿಸಲಿಲ್ಲ. ಒಂದು ಮಗುವಿನಲ್ಲಿ ಒಬ್ಬ ಮೆಸ್ಸಿಯನು, ಒಬ್ಬ ರಕ್ಷಕನು ಇರ್ತಾನೆ ಅಂತ ಯಾರೂ ಅಪೇಕ್ಷಿಸಲಿಲ್ಲ. ನಮ್ಮ ನಿರೀಕ್ಷೆಯನ್ನು ಮೀರಿ ಅನಿರೀಕ್ಷಿತವಾಗಿ ಒಬ್ಬ ಮೆಸ್ಸಿಯನು ಬಂದದ್ದನ್ನು ನಾವು ಸತ್ಯವೇದ ಭಾಗದಲ್ಲಿ ನೋಡ್ತೇವೆ. ಯೇಸು ಸ್ವಾಮಿ ಇನ್ನೊಮ್ಮೆ ಬರುವುದು ಸಹ ಒಂದು ಅನಿರೀಕ್ಷಿತವಾಗಿಯೇ. ಪೌಲನು ಹೇಳುವಂತೆ ಆತನು ಕಳ್ಳನೋಪಾದಿಯಲ್ಲಿ ಬರುತ್ತಾನೆ ಎಂದು ಪೌಲನು ನಮಗೆ ತಿಳಿಸ್ತಾನೆ. ಕಳ್ಳನು ಯಾವ ಸಮಯದಲ್ಲಿ ಬರ್ತಾನೆ, ಯಾವ ವಿಧವಾಗಿ ಬರ್ತಾನೆ, ಯಾವ ರೀತಿಯಲ್ಲಿ ಬಂದು ನಮ್ಮ ನಿದ್ದೆಯನ್ನು ಕೆಡಿಸ್ತಾನೆ ಅಂತ ನಮಗೆ ಗೊತ್ತಿಲ್ಲ. ಹಾಗಾಗಿ ಈ ಆಗಮನ ಕಾಲವನ್ನು ನಾವು ಆತ್ಮಿಕ ರೀತಿಯಲ್ಲಿ ಎಚ್ಚರವಾಗಿದ್ದು ನಿರೀಕ್ಷೆಯಿಂದ ಯೇಸು ಸ್ವಾಮಿಯನ್ನು ಅಪೇಕ್ಷಿಸಬೇಕು. ನೀವು ಹೊರಗಡೆ ಹೋಗಿ ಅಯ್ಯೋರು ಯೇಸು ಸ್ವಾಮಿಗೆ ಕಳ್ಳ ಅಂತ ಕರೆದ ಅಂತ ಹೇಳಲಿಕ್ಕೆ ಹೋಗಬೇಡಿ. ಯೋಚನೆ ಅದಲ್ಲ. ನಾವು ಯಾವ ರೀತಿಯಾಗಿ ನಾವು ಎಚ್ಚರವಿದ್ದು ಯೇಸು ಸ್ವಾಮಿಯ ಆಗಮನಕ್ಕಾಗಿ ನಾವು ಸಿದ್ಧರಾಗಿರ್ತೇವೆ, ಎಷ್ಟರ ಮಟ್ಟಿಗೆ ನಾವು ನಮ್ಮನ್ನು ಸಿದ್ಧಪಡಿಸ್ಕೊಳ್ತೇವೆ ಎಂಬುದು ಅದು ಮೂಲಭೂತವಾದ ಒಂದು ಉದ್ದೇಶ. ಯೇಸು ಸ್ವಾಮಿ ಯಾವ ರೀತಿಯಾದರೂ ಬರ್ಬೋದು. ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡಬೇಕಾದ್ರೆ ಒಬ್ಬ ಬಡವನಾಗಿಯೂ ಬರ್ಬೋದು, ಆಹಾರವಿಲ್ಲದವನಾಗಿಯೂ ಬರ್ಬೋದು, ಅನಾರೋಗ್ಯದಲ್ಲಿರುವ ವ್ಯಕ್ತಿಯಾಗಿಯೂ ಬರ್ಬೋದು, ಸೆರೆಯಲ್ಲಿರುವ ವ್ಯಕ್ತಿಯಾಗಿಯೂ ಬರ್ಬೋದು. ಯಾವ ರೀತಿಯಲ್ಲಿ ರಕ್ಷಕನು ನಮ್ಮ ಮಧ್ಯದಲ್ಲಿ ಬರ್ತಾನೆ ಅಂತ ನಮಗೆ ಗೊತ್ತಿಲ್ಲ. ಒಂದು ಮಗುವಾಗಿಯೂ ಸಹ ಬರ್ಬೋದು. ಹಾಗಾಗಿ ಯೇಸು ಸ್ವಾಮಿಯು ಅನಿರೀಕ್ಷಿತವಾಗಿ ನಮ್ಮ ಮಧ್ಯದಲ್ಲಿ ಬರಬೇಕಾದ್ರೆ ಯಾವ ರೀತಿಯಲ್ಲಿ ಆದರೂ ಬರುವ ಈ ರಕ್ಷಕನನ್ನು ಸ್ವೀಕರಿಸುವ, ಅಂಗೀಕರಿಸುವ ಸಿದ್ಧ ಮನೋಭಾವನೆ ನಮ್ಮಲ್ಲಿ ಇರಬೇಕು. ಹಾಗಾಗಿ ನಾವು ನಮ್ಮ ಈ ಆಚರಣೆಯ ಕಾಲದಲ್ಲಿ ನಾವು ಮೇಣಬತ್ತಿಗಳನ್ನು ಹಚ್ಚಬೇಕಾದರೂ, ನಾವು ಆಲಯಗಳನ್ನು ನಾವು ಶೃಂಗರಿಸುವಾಗಲೂ, ನಮ್ಮ ಮನೆಗಳನ್ನು ಶೃಂಗರಿಸುವಾಗಲೂ, ನಾವು ಬಟ್ಟೆಗಳನ್ನು ಖರೀದಿಸುವಾಗಲೂ, ನಾವು ಸಂಭ್ರಮಕ್ಕೆ ಸಿದ್ಧಪಡಿಸಿಕೊಳ್ಳುವಾಗಲೂ ಅನಿರೀಕ್ಷಿತವಾಗಿ ಬರುವ ಯೇಸು ಸ್ವಾಮಿಯನ್ನು ನಾವು ನಿರೀಕ್ಷಿಸುವುದು ಈ ಆಗಮನ ಕಾಲದ ಮುಖ್ಯವಾದ ಉದ್ದೇಶ. ಈ ರೀತಿಯಾದ ಆಗಮನ ಕಾಲದಲ್ಲಿ ನಾವು ಎರಡು ವಿಷಯಗಳನ್ನು ನಾವು ಬಹಳ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕು. ಮೊದಲನೆಯ ಯೋಚನೆ, ಈ ಸಮಯದಲ್ಲಿ ಈಗಾಗಲೇ ಓದಿಕೊಂಡ ಹಳೆ ಒಡಂಬಡಿಕೆಯ ಭಾಗದಲ್ಲಿ ನಾವು ನೋಡಿಕೊಂಡವು. ಚೆಫನ್ಯನ ಪ್ರವಾದನ ಗ್ರಂಥ 3ನೇ ಅಧ್ಯಾಯ 14ನೇ ವಚನದಿಂದ ಇರುವ ಯೋಚನೆಗಳು. ಚೆಫನ್ಯನ ಪ್ರವಾದನ ಗ್ರಂಥ ನಿಮ್ಮ ಮಧ್ಯದಲ್ಲಿ ಸತ್ಯವೇದಗಳಿರುವುದಾದರೆ ಸತ್ಯವೇದಗಳನ್ನು ತೆಗೆದುಕೊಂಡು ಓದಿರಿ. 3ನೇ ಅಧ್ಯಾಯ 14ನೇ ವಚನದಿಂದ ಬರುವ ಮುಂದಿರುವ ವಚನಗಳು. ಅಲ್ಲಿ ಯೆಹೋವನ ಪ್ರಸನ್ನತೆಯ ಬಗ್ಗೆ, ಯೆಹೋವನು ಬರಬೇಕಾದರೆ, ನಮ್ಮ ರಕ್ಷಕನು ಬರಬೇಕಾದರೆ ಯಾವ ಉದ್ದೇಶಗಳನ್ನು ಇಟ್ಟುಕೊಂಡು ನಮ್ಮ ಮಧ್ಯದಲ್ಲಿ ಬರ್ತಾನೆ, ಆ ಉದ್ದೇಶಗಳನ್ನು ನಾವು ಯಾವ ರೀತಿಯಾಗಿ ಸ್ವೀಕರಿಸಬೇಕು ಎಂದು ಅಲ್ಲಿ ಪ್ರವಾದಿಯು ನುಡಿಯುವುದನ್ನು ನಾವು ನೋಡ್ತೇವೆ. ಚಿಯೋನ್ ನಗರಿಯೇ ಹರ್ಷಧ್ವನಿಗೈ, ಇಸ್ರಾಯೇಲೇ ಆರ್ಭಟಿಸು, ಯೆರೂಸಲೇಮ್ ಪುರಿಯೇ ಹೃದಯಪೂರ್ವಕವಾಗಿ ಆನಂದಿಸು, ಉಲ್ಲಾಸಿಸು. ಆಮೇಲೆ ಮುಂದಿನ ವಚನಗಳನ್ನು ನಾವು ಓದ್ಕೊಳ್ಬೋದು. ಸಮಯವಿದ್ದಾಗ ಮನೆಗೆ ಹೋಗಿ ಆ ವಿಷಯಗಳನ್ನು ಇನ್ನೊಮ್ಮೆ ಓದಿರಿ. ಇಲ್ಲಿ ಚೆಫನ್ಯನು ಆಡುವ ಮಾತುಗಳು ಒಂದು ಬಹಳ ಅಪರೂಪವಾದ ಮಾತುಗಳು.
ಸತ್ಯವೇದದಲ್ಲಿ ಪ್ರವಾದಿಗಳು ಆಡುವ ಮಾತುಗಳು ನೋಡಿದರೆ ಅದು ಕಠಿಣವಾದ ಮಾತುಗಳು. ಯೆಹೋವನು ಪ್ರವಾದಿಗಳ ಮೂಲಕ ಆಡಿದಂಥ ಬಹುತೇಕ ಮಾತುಗಳು ಅದು ಬಹಳ ಕಠಿಣವಾದ ಮಾತುಗಳು, ಶಾಪದ ಮಾತುಗಳು. ಯಾವ ರೀತಿಯಾಗಿ ಜನರು ದೇವರ ವಿರುದ್ಧವಾಗಿ ನಡೆದುಕೊಂಡಾಗ ದೇವರು ಅವರನ್ನು ಕಠಿಣವಾಗಿ ಅವರ ಮೇಲೆ ಶಾಪವನ್ನು ವಿಧಿಸಿ ಅವರನ್ನು ಸೆರೆಯಾಳುಗಳಾಗಿ ಕಳಿಸಿ ಅವರಿಗೆ ಶಿಕ್ಷೆ ವಿಧಿಸಿದ ಯೋಚನೆಗಳೇ ಬಹಳಷ್ಟು ಮಟ್ಟಿಗೆ ಇದೆ. ಹಾಗಾಗಿ ಒಬ್ಬ ಪ್ರವಾದಿಯು ಬಂದು ಒಳ್ಳೆಯ ಮಾತುಗಳನ್ನು ನುಡಿಯುವುದಂದರೆ ಅದು ಅಪರೂಪದ ಮಾತುಗಳು. ಅಷ್ಟು ಸುಲಭವಾಗಿ ಪ್ರವಾದಿಗಳು ಒಳ್ಳೆಯ ಮಾತುಗಳು ನುಡಿತಾ ಇದ್ದಿಲ್ಲ. ಅದು ಪ್ರವಾದಿಗಳ ತಪ್ಪಲ್ಲ. ಯಾವ ರೀತಿಯಾಗಿ ದೇವರು ಬಂದು ಪ್ರವಾದಿಗಳಿಗೆ ನುಡಿಲಿಕ್ಕೆ ಹೇಳ್ತಾರೋ ಆ ರೀತಿಯಾಗಿ ಪ್ರವಾದಿಗಳು ಸಮಯಕ್ಕೆ ಅನುಗುಣವಾಗಿ ನುಡಿಯುತ್ತಾ ಇದ್ದರು. ಆದರೆ ನಾವು ಇಲ್ಲಿ ಗಮನಿಸಬೇಕಾದಂಥ ವಿಷಯ, ದೇವರ ಮಕ್ಕಳು ಯಾವಾಗಲೂ ದೇವರಿಗೆ ವಿರುದ್ಧವಾಗಿ ಅವಿಧೇಯರಾಗಿ ನಡೆಯುತ್ತಾ ಇದ್ದರು ಎಂಬ ವಿಷಯವನ್ನು ನಾವು ಗಮನಿಸಬೇಕು. ಯೆರೆಮೀಯನು ಯಾವಾಗಲೂ ಅಳುತ್ತಾ ದೇವರ ಮಕ್ಕಳನ್ನು ದೇವರ ಬಳಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದನು. ಯೆಶಾಯನು ಸಹ ಈ ರೀತಿಯಾದ ಕಠಿಣವಾದ ಮಾತುಗಳನ್ನು ಆಡ್ತಾ ಇದ್ದನು. ಆಮೋಸನು ಸಹ ಕಠಿಣವಾದ ಮಾತುಗಳನ್ನು ಆಡ್ತಾ ಇದ್ದನು. ಯಾಕಂದರೆ ದೇವರ ಮಕ್ಕಳು ದೇವರ ಮಾತನ್ನು ಕೇಳಲಿಲ್ಲ. ಎಷ್ಟು ಸಮಯ ದೇವರು ನಾನು ನಿಮ್ಮ ಮಧ್ಯದಲ್ಲಿ ಇದ್ದೇನೆ, ನಾನು ನಿಮ್ಮ ಮಧ್ಯದಲ್ಲಿ ಆಗಮಿಸಿದ್ದೇನೆ, ನಾನು ನಿಮ್ಮ ಮಧ್ಯದಲ್ಲಿ ಕಾರ್ಯ ಮಾಡುತ್ತಾ ಇದ್ದೇನೆ ಎಂದು ಹೇಳಿದರೂ ಸಹ ಜನರು ಅದಕ್ಕೆ ಗಮನ ಕೊಡಲಿಲ್ಲ. ಹಾಗಾಗಿ ಪ್ರವಾದಿಗಳು ಯಾವಾಗಲೂ ಕಠಿಣವಾದ ಮಾತುಗಳನ್ನು ಆಡಲೇಬೇಕಾಗಿತ್ತು. ಅಂಥ ಸಮಯದಲ್ಲಿ ಚೆಫನ್ಯನು ದೇವರ ಆಗಮನವನ್ನು ಒಂದು ಹರ್ಷಧ್ವನಿಯಿಂದ ಆಡಬೇಕಾದರೆ ಅದೊಂದು ಬಹಳ ಅಪರೂಪದ ಒಂದು ಮಾತುಗಳು. ಹಾಗಾಗಿ ಈ ಅಪರೂಪದ ಮಾತುಗಳನ್ನು ನಾವು ಬಹಳ ಗಂಭೀರವಾಗಿ ನಾವು ಸ್ವೀಕರಿಸಬೇಕು. ಇದನ್ನು ನಾವಿನ್ನೂ ಆಳವಾಗಿ ಯೋಚನೆ ಮಾಡಬೇಕಾದ್ರೆ ನಾವು ದೇವರ ವಿರುದ್ಧವಾಗಿ ಎಷ್ಟೇ ಕೆಲಸಗಳನ್ನು ಮಾಡಿದರೂ, ನಾವು ದೇವರಿಗೆ ಎಷ್ಟು ಅವಿಧೇಯರಾಗಿ ನಡೆದರೂ ದೇವರು ನಮ್ಮ ಮೇಲೆ ಇಟ್ಟ ಒಂದು ನಿರೀಕ್ಷೆಯನ್ನು, ನಂಬಿಕೆಯನ್ನು ಯಾವಾಗಲೂ ನಮ್ಮಿಂದ ತೆಗೆದಿಲ್ಲ. ನಾವು ಆತನಿಂದ ನಾವು ಎಷ್ಟು ದೂರವಾಗಿ ಹೋದರೂ ಸಹ ಆತನು ನಮ್ಮನ್ನು ಹಿಂಬಾಲಿಸಿಕೊಂಡು ಈ ಲೋಕಕ್ಕೆ ಬಂದನು. ಹಾಗಾಗಿ ಆತನು ನಮ್ಮ ಮೇಲೆ ಇಟ್ಟ ನಿರೀಕ್ಷೆ ಇನ್ನೂ ಯಾವಾಗಲೂ ಬಹಳ ನಂಬಿಗಸ್ತಿಕೆಯಿಂದ ನಡೆಸ್ಕೊಂಡು ಬಂದಿದ್ದಾನೆ. ಆ ನಂಬಿಗಸ್ತಿಕೆಯನ್ನು ನಾವು ನೋಡದೇ ಇರ್ಬೋದು. ಇಮ್ಮಾನುವೇಲನ ದೇವರು ಯಾವಾಗಲೂ ನಮ್ಮ ಜೊತೆಗೆ ಇರುವ ದೇವರು. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನವನ್ನು ನಾವು ನೋಡುವುದಾದರೆ, ವಾಕ್ಯವೆಂಬಾದಾತನು ನರಾವತಾರವನ್ನು ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಆತನು ವಾಸ ಮಾಡಿದರೂ ಸಹ ಆತನ ಮಹಿಮೆಯನ್ನು ನಾವು ನೋಡಲಿಲ್ಲ. ಇನ್ನು ನಾವು ಮೂಲ ಭಾಷೆಯಲ್ಲಿ ನಾವು ನೋಡಬೇಕಾದರೆ ಆತನು ಬಂದು ಒಂದು ನರಾವತಾರವನ್ನು ಎತ್ತಿ ಒಂದು ಮನೆ ಕಟ್ಟಿಕೊಂಡು ಅಲ್ಲಿದ್ದಿಲ್ಲ. ಗ್ರೀಕ್ ಮೂಲ ಭಾಷೆಯಲ್ಲಿ ನೋಡುವುದಾದರೆ ಆತನು ನಮ್ಮ ಮಧ್ಯದಲ್ಲಿ ಒಂದು ಗುಡಾರವಾಗಿ ಬಂದನು. ಹಿ ಕೇಮ್ ಆಸ್ ಅ ಟೆಂಟ್ ಅಮಂಗ್ ಅಸ್. ಹಿ ಪಿಚ್ಡ್ ಹಿಸ್ ಟೆಂಟ್ ಅಮಂಗ್ ಅಸ್. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡಬೇಕಾದ್ರೆ ಇಸ್ರಾಯೇಲರು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡಬೇಕಾದ್ರೆ ಅವರು ದೇವರನ್ನು ಜ್ಞಾಪಕ ಮಾಡಿಕೊಳ್ಳುವ ಸಮಯದಲ್ಲಿ ಗುಡಾರವನ್ನು ಹಾಕಿಕೊಳ್ತಾ ಇದ್ದರು. ಆ ಗುಡಾರವನ್ನು ಹಾಕಿಕೊಂಡಾಗ ಆಗುತ್ತಿದ್ದಂಥ ಒಂದು ಮೊದಲನೇ ಕಾರ್ಯ ಏನೆಂದರೆ ದೇವರ ಪ್ರಸನ್ನತೆಯು ಆ ಗುಡಾರದ ಮೇಲೆ ಇಳಿದು ಬರ್ತಾ ಇತ್ತು. ಹಾಗಾಗಿ ಎಲ್ಲೆಲ್ಲಿ ಗುಡಾರಗಳಿದ್ದವೋ, ಎಲ್ಲೆಲ್ಲಿ ಆ ಗುಡಾರವಿತ್ತೋ ಅಲ್ಲಿ ದೇವರ ಪ್ರಸನ್ನತೆ ಇತ್ತು. ಆ ಪ್ರಸನ್ನತೆಗೆ ಸಂಕೇತವಾಗಿ, ಆ ಗುಡಾರಕ್ಕೆ ಸಂಕೇತವಾಗಿ ಯೇಸು ಸ್ವಾಮಿ ಬಂದಿದ್ದಾನೆ. ಆತನೇ ಒಬ್ಬ ಗುಡಾರವಾಗಿ ಬಂದಿದ್ದಾನೆ. ಹಾಗಾಗಿ ಆತನು ಬಂದು ಒಂದು ಆಲಯವನ್ನು ಕಟ್ಟಿಕೊಂಡಾಗಲಿ, ಒಂದು ಮನೆಯನ್ನು ಕಟ್ಟಿಕೊಂಡಾಗಲಿ ಇದ್ದಿಲ್ಲ. ಆತನನ್ನು ಪ್ರಯಾಣಿಸುವ ಒಂದು ರಕ್ಷಕನಾಗಿ, ಪ್ರಯಾಣಿಸುವ ಒಂದು ಯೇಸುವಾಗಿ ಬಂದದನ್ನು ನಾವು ನೋಡ್ತೇವೆ. ಎಲ್ಲೆಲ್ಲಿ ಜನರು ತಮ್ಮ ಪ್ರಯಾಣವನ್ನು ಮಾಡಿದರೋ ಜನರ ಜೀವನ ಪ್ರಯಾಣದಲ್ಲಿ ಆತನು ಸಹ ಪ್ರಯಾಣ ಮಾಡಿದನು. ಆ ವಿಷಯವನ್ನು ನಾವು ಯಾವಾಗಲೂ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಹಿ ಜರ್ನಿಡ್ ವಿತ್ ಅಸ್, ಹಿ ಜರ್ನಿಡ್ ಅಮಂಗ್ ಅಸ್. ಆತನ ಜೀವಮಾನ ಕಾಲದಲ್ಲಿ ಸಹ ಜನರು ಇದ್ದ ಸ್ಥಳದಲ್ಲಿ ಆತನು ಹೋದನು, ಜನರನ್ನು ಹುಡುಕಿಕೊಂಡು ಹೋದನು. ಅನೇಕ ಸಾರಿ ಜನರು ಆತನಿದ್ದ ಸ್ಥಳದಲ್ಲಿ ಬಂದರು. ಆದರೆ ಇನ್ನೂ ವಿಶೇಷವಾಗಿ ಜನರು ಎಲ್ಲಿದ್ದರೋ ಅವರನ್ನು ಹುಡುಕಿಕೊಂಡು ಹೋದ ರಕ್ಷಕನೇ ಯೇಸು. ಹಾಗಾಗಿ ಆತನ ಪ್ರಸನ್ನತೆಯು
ನಮ್ಮ ಮಧ್ಯದಲ್ಲಿ ಇರಬೇಕಾದ್ರೆ ಒಂದು ಹರ್ಷಧ್ವನಿಯ ಒಂದು ಪ್ರಸನ್ನತೆ. ಇಟ್ ಈಸ್ ಆಲ್ವೇಸ್ ಅ ಜಾಯಸ್ ಒಕೇಶನ್ ದಟ್ ಕ್ರೈಸ್ಟ್ ಕೇಮ್ ಆ್ಯಂಡ್ ಜರ್ನಿಡ್ ವಿತ್ ಅಸ್. ಹಿ ಕೇಮ್ ಆ್ಯಸ್ ಅ ಟೆಂಟ್, ಹಿ ಕೇಮ್ ಆ್ಯಸ್ ದ ಪ್ರೆಸೆನ್ಸ್ ಆಫ್ ಗಾಡ್. ಇಬ್ರಿಯ ಭಾಷೆಯಲ್ಲಿ ನಾವು ಅದನ್ನು ಶಕೈನ ಅಂತ ನಾವು ಹೇಳ್ತೇವೆ. ಅಂದರೆ ಯೇಸು ಸ್ವಾಮಿಯು ದೇವರ ಒಂದು ಪ್ರಭಾವದ ಒಂದು ಸಂಕೇತ. ಹಾಗಾಗಿ ಕ್ರಿಸ್ಮಸ್ ಸಮಯದಲ್ಲಿ ಈ ದೇವರ ಪ್ರಭಾವದ ಸಂಕೇತವಾದ ಯೇಸು ಸ್ವಾಮಿಯನ್ನು ನಮ್ಮ ಮಧ್ಯದಲ್ಲಿ ಸ್ವೀಕರಿಸಬೇಕಾಗಿರುವುದು ನಮ್ಮ ಆದ್ಯ ಕರ್ತವ್ಯ. ನಾವು ವಿಜೃಂಭಣೆಯ ಆಚರಣೆಗಳಿಗೆ ನಾವು ಬಹಳಷ್ಟು ನಾವು ಗಮನ ವಹಿಸ್ತೇವೆ, ಆದರೆ ಯಾವಾಗಲೂ ನಮ್ಮ ಮೂಲಕ ನಮ್ಮ ಜೊತೆಗೆ ಪ್ರಯಾಣ ಮಾಡುವ ಯೇಸುವನ್ನು ನಾವು ಅನೇಕ ಸಾರಿ ನಾವು ಗಮನಿಸಲ್ಲ. ಇನ್ನೊಂದು ಸಂದರ್ಭದಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದನು. ಯೇಸು ಸ್ವಾಮಿ ಶಿಷ್ಯರ ಮನಸ್ಸಿನಲ್ಲಿ ಬಹಳ ಕಳವಳವಿತ್ತು. ಆತನು ಸಾಯ್ತಾನೆಂಬ ಒಂದು ವಿಷಯ ಶಿಷ್ಯರಿಗೆ ಗೊತ್ತಿತ್ತು, ಆದರೆ ಅದನ್ನು ಯಾವ ರೀತಿಯಾಗಿ ಅವರು ಅದನ್ನು ಸ್ವೀಕರಿಸಬೇಕೆಂಬ ಯೋಚನೆ ಅವರಿಗೆ ಇದ್ದಿಲ್ಲ. ಆಗ ಯೇಸು ಸ್ವಾಮಿ ಹೇಳ್ತಾನೆ, ನಾನು ನಿಮ್ಮ ಮುಂದೆ ಹೋಗಿ ನೀವು ಸಾಗಬೇಕಾದಂಥ ಮಾರ್ಗವನ್ನು ನಾನು ನಿಮಗೆ ತೋರಿಸುವನು. ಐ ವಿಲ್ ಗೋ ಅಹೆಡ್ ಆಫ್ ಯು ಆ್ಯಂಡ್ ಶೋ ಯು ದ ವೇ. ಈ ರೀತಿಯಾದ ಯೇಸು ನಮ್ಮ ಮಧ್ಯದಲ್ಲಿ, ನಮ್ಮ ಮೂಲಕ ಮತ್ತು ನಮ್ಮ ಜೊತೆಗೆ ಪ್ರಯಾಣ ಮಾಡುವ ಯೇಸು ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಆಗಮಿಸುವ ಯೇಸುವಾಗಿದ್ದಾನೆ. ಹಾಗಾಗಿ ಈ ವಿಷಯವನ್ನು ನಾವು ಬಹಳ ಹರ್ಷಧ್ವನಿಯಿಂದ ನಾವು ಸ್ವೀಕರಿಸಬೇಕು. ನಾವು ಎಷ್ಟೇ ವಿಧವಾಗಿ ನಾವು ದೇವರಿಂದ ದೂರ ಹೋಗಿದ್ದರೂ ಸಹ ದೇವರು ನಮ್ಮ ಮೇಲೆ ತನ್ನ ನಂಬಿಕೆಯನ್ನಿಟ್ಟು ನಂಬಿಗಸ್ತಿಕೆಯಿಂದ ಆ ನಿರೀಕ್ಷೆಯಿಂದ ನಮ್ಮನ್ನು ನಡೆಸ್ಕೊಂಡು ಬರ್ತಾ ಇದ್ದಾನೆ. ಅದು ನಾವು ತಿಳ್ಕೊಳ್ಬೇಕಾಗಿರುವ ಮೊದಲನೆಯ ವಿಷಯ. ಎರಡನೇ ವಿಷಯ, ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಈಗಾಗಲೇ ನಾವು ಓದಿ ಕೇಳಿಸಿಕೊಂಡೆವು. ಅಲ್ಲಿ ಯೇಸು ಸ್ವಾಮಿಯ ಜನನದ ವಿಷಯವಾಗಿ ಅಲ್ಲಿ ಯೋಸೆಫ, ಮರಿಯಳು ಮತ್ತು ಯೇಸು ಸ್ವಾಮಿ ವಿಷಯವಾಗಿ ಒಂದು ಇರುವ ಚಿತ್ರವನ್ನು ನಾವು ನೋಡ್ತೇವೆ. ಒಂದು ಕುಟುಂಬದ ಒಂದು ಚಿತ್ರ. ಹಾಗಾಗಿ ಈ ಸಮಯದಲ್ಲಿ ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಾದಂಥ ಒಂದು ವಿಷಯ ಅಥವಾ ಎರಡನೇ ವಿಷಯ, ಕ್ರಿಸ್ಮಸ್ ಸಮಯದಲ್ಲಿ ಯಾವ ರೀತಿಯಾಗಿ ನಾವು ನಮ್ಮ ಕುಟುಂಬಗಳ ಪ್ರೀತಿಯನ್ನು, ನಮ್ಮ ಕುಟುಂಬದಲ್ಲಿರೋ ನಂಬಿಕೆಗಳನ್ನು ಭದ್ರಪಡಿಸಿಕೊಳ್ಬೇಕೆಂಬ ಒಂದು ವಿಷಯ. ಯಾವ ರೀತಿಯಾಗಿ ನಾವು ನಮ್ಮ ಕುಟುಂಬಗಳ ಮತ್ತು ನಮ್ಮ ಕುಟುಂಬದಲ್ಲಿರುವ ಪ್ರೀತಿಯನ್ನು, ನಂಬಿಕೆಯನ್ನು ಭದ್ರಪಡಿಸಿಕೊಳ್ಬೇಕೆಂಬ ಒಂದು ವಿಷಯ. ಇಲ್ಲಿ ಯೋಸೆಫನು ಬಹಳ ಕಷ್ಟಕರವಾದ ಒಂದು ಸನ್ನಿವೇಶದಲ್ಲಿದ್ದಾನೆ. ಮರಿಯಳು ಗರ್ಭವತಿಯಾಗಿದ್ದಾಳೆ, ಆದರೆ ಯೋಸೆಫನು ಆ ಗರ್ಭವತಿಯಾದ ಮರಿಯಳನ್ನು ಯಾವ ರೀತಿಯಾಗಿ ಆತನು ಸ್ವೀಕರಿಸಬೇಕೆಂಬ ಯೋಚನೆಯಲ್ಲಿ ಆತನು ಇದ್ದಾನೆ. ಬಹಳ ಕಳವಳವಿದೆ, ಗಂಭೀರವಾದ ಯೋಚನೆಗಳು ಯೋಸೆಫನ ಮನಸ್ಸಿನಲ್ಲಿ ಹೋಗ್ತಾ ಇದೆ. ಅದನ್ನು ಯಾವ ರೀತಿಯಾಗಿ ಸ್ವೀಕರಿಸಬೇಕು, ಯಾವ ರೀತಿಯಾಗಿ ಎದುರಿಸಬೇಕು, ಈ ಯೋಚನೆಗಳನ್ನು ಯಾವ ರೀತಿಯಾಗಿ ತನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಎಂದು ಬಹಳ ಕಷ್ಟಪಡ್ತಾ ಇದ್ದಾನೆ. ಯೋಚನೆಗಳು ಓಡ್ತಾ ಇಲ್ಲ. ಒಂದು ಸಮಯದಲ್ಲಿ ಆತನು ಮರಿಯಳನ್ನು ಬಿಟ್ಟು ಹೋಗಬೇಕೆಂಬ ಯೋಚನೆಯೂ ಸಹ ಮಾಡಿದನು. ಆದರೆ ದೇವರ ಮಾತಿಗೆ ವಿಧೇಯನಾಗಿ ಕುಟುಂಬವನ್ನು ಭದ್ರಪಡಿಸಿಕೊಳ್ಳುವ ಯೋಚನೆಯಲ್ಲಿ ಯೋಸೆಫನ್ನು ತೊಡಗಿಸಿಕೊಳ್ಳುವುದನ್ನು ನಾವು ನೋಡ್ತೇವೆ. ನಾನು ಈಗಾಗಲೇ ಹೇಳಿದಂತೆ ಯಾವ ಸಮಯದಲ್ಲಿ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಬರ್ತಾನೆ ಎಂದು ನಮಗೆ ತಿಳಿದಿಲ್ಲ. ಈ ವೇದ ಭಾಗದಲ್ಲಿ ನಮ್ಮ ರಕ್ಷಕನು ಒಬ್ಬ ಮಗುವಾಗಿ ಬರುವುದನ್ನು ನಾವು ನೋಡ್ತೇವೆ, ಒಬ್ಬ ಮೆಸ್ಸಿಯನಾಗಿ ಬರುವುದನ್ನು ನಾವು ನೋಡ್ತೇವೆ. ನಾವು ಸಾಮಾನ್ಯವಾಗಿ ಮೆಸ್ಸಿಯನು ಎಂಬ ವಿಷಯವನ್ನು ನಾವು ಮಕ್ಕಳಿಗೆ ನಾವು ಅನ್ವಯಿಸಿ ಮಾತಾಡುವುದಿಲ್ಲ. ನಾವು ಮೆಸ್ಸಿಯನ್ ಅಂದ ತಕ್ಷಣ ಒಬ್ಬ ವಯಸ್ಸಿಗೆ ಬಂದಂಥ ವ್ಯಕ್ತಿಯ ಬಗ್ಗೆ ನಾವು ನೋಡ್ತೇವೆ. ಯಾಕಂದರೆ ನಾವು ಯೇಸು ಸ್ವಾಮಿಯ ಬಗ್ಗೆ ಯೇಸು ಸ್ವಾಮಿ ಒಬ್ಬ ಮೆಸ್ಸಿಯನು ಅಂತ ಹೇಳಿದ ತಕ್ಷಣ ಒಬ್ಬ ದೊಡ್ಡ ವ್ಯಕ್ತಿ, 30 ವರ್ಷದ ವ್ಯಕ್ತಿಯ ಚಿತ್ರ ನಮ್ಮ ಮನಸ್ಸಿನಲ್ಲಿ ಸಾಮಾನ್ಯವಾಗಿ ಬರ್ತದೆ. ಆದರೆ ಯಹೂದ್ಯ ಧರ್ಮದ ಪ್ರಕಾರ ಒಬ್ಬ ಮೆಸ್ಸಿಯನು ಯಾವ ಕುಟುಂಬದಲ್ಲಿ ಆದರೂ ಜನಿಸಿ ಬರ್ಬೋದು. ಒಬ್ಬ ಸಾಹುಕಾರನ ಕುಟುಂಬದಲ್ಲಿ ಜನಿಸಿ ಬರಬೇಕಂತ ಏನಿಲ್ಲ, ಅರಮನೆಯಲ್ಲಿ ಜನಿಸಿ ಬರಬೇಕಂತ ಏನಿಲ್ಲ, ಒಬ್ಬ ದೊಡ್ಡ ರಾಜಕಾರಣಿಯ ಮನೆಯಲ್ಲಿ ಜನಿಸಿ ಬರಬೇಕಂತ ಏನಿಲ್ಲ. ಅನಿರೀಕ್ಷಿತವಾದ ಸಮಯದಲ್ಲಿ, ಅನಿರೀಕ್ಷಿತವಾದ ಕುಟುಂಬಗಳಲ್ಲಿ ಈ ಮೆಸ್ಸಿಯನು ಹುಟ್ಟಿ ಬರಬಹುದು. ಮತ್ತು ಈ ಮೆಸ್ಸಿಯನು ಒಬ್ಬ ಮಗುವಾಗಿಯೂ ಸಹ ಹುಟ್ಟಿ ಬರಬಹುದು. ಸಾಮಾನ್ಯವಾಗಿ ಮಕ್ಕಳಲ್ಲಿ ನಾವು ಮೆಸ್ಸಿಯನನ್ನು ನಾವು ನೋಡುವುದಿಲ್ಲ. ಆದರೆ ಸತ್ಯವೇದದಲ್ಲಿ ನಾವು ನೋಡಬೇಕಾದ್ರೆ ಯಹೂದ್ಯ ಧರ್ಮದ ಪ್ರಕಾರ ಹುಟ್ಟುವ ಪ್ರತಿಯೊಂದು ಮಗು
ಒಬ್ಬ ರಕ್ಷಕನಾಗಿ ಬೆಳೆದು ಬರುವ ಒಂದು ನಿರೀಕ್ಷೆಯ ಒಂದು ಮಗು. ಸೊ ಎವ್ರಿ ಪೇರೆಂಟ್ಸ್ saw a potential Messiah in the child. ಹಾಗಾಗಿ ಹೆರೋದನು ಯೇಸು ಸ್ವಾಮಿ ಹುಟ್ಟಿದ್ದಾನೆ ಅಂತ ಕೇಳಿದ ತಕ್ಷಣ ಬರೀ ಯೇಸು ಸ್ವಾಮಿಯನ್ನು ಕೊರಲಿಲ್ಲ, ಅಲ್ಲಿರುವ ಎಲ್ಲ ಮಕ್ಕಳನ್ನು ಕೊಂದುಕೊಂಡು ಬಂದನು. ಆತನ ಮನಸ್ಸಿನಲ್ಲಿದ್ದಂಥ ಯೋಚನೆಯನ್ನು, ಒಂದು 1000 ಜನ ಮಕ್ಕಳನ್ನು ಕೊಂದ ತಕ್ಷಣ ಅದರಲ್ಲಿ ನಾನು ಒಬ್ಬ ಮೆಸ್ಸಿಯನನ್ನು ಕೊಂದಿದ್ದೇನೆ. ಹಾಗಾಗಿ ಆ ಮೆಸ್ಸಿನ್ ಎಂಬುದು ಒಂದು ಮಗುವಿಗೆ ಸಂಕೇತವಾದ ಒಂದು ವಿಷಯವಲ್ಲ, ಪ್ರತಿಯೊಂದು ಮಗುವಿನಲ್ಲಿಯೂ ಆ ಮೆಸ್ಸಿಯನಲ್ಲಿರ್ಬೋದಂಥ ಗುಣಲಕ್ಷಣಗಳು ಇದೆ. ಆ ಗುಣಲಕ್ಷಣಗಳನ್ನು ನಾವು ಕಂಡುಕೊಳ್ಳುವುದು, ಅದನ್ನು ಸ್ವೀಕರಿಸುವುದು, ನಮ್ಮ ಮಕ್ಕಳನ್ನು ಆ ಮಾರ್ಗದಲ್ಲಿ ಬೆಳೆಸಬೇಕಾಗಿರುವುದು ಅದು ನಮ್ಮ ಜವಾಬ್ದಾರಿಕೆ. ಪ್ರತಿಯೊಂದು ಮಗು ಒಬ್ಬ ರಕ್ಷಕನಾಗಿ, ಒಬ್ಬ ಮೆಸ್ಸಿಯನಾಗಿ ಬೆಳೆದು ಬರುವ ಒಂದು ಜವಾಬ್ದಾರಿಯಲ್ಲಿ ನಾವು ಕುಟುಂಬವಾಗಿ ನಮ್ಮ ಕ್ರೈಸ್ತ ಕುಟುಂಬವನ್ನು ನಾವು ನಡೆಸ್ಕೊಂಡು ಬರಬೇಕು. ಇಲ್ಲಿ ನಾವು ಮೆಸ್ಸಿಯನು ಅಂತ ಹೇಳಬೇಕಾದ್ರೆ ಜನರನ್ನು ತಮ್ಮ ಪಾಪಗಳಿಂದ, ಜನರನ್ನು ತಮ್ಮ ಕಷ್ಟಗಳಿಂದ, ಜನರನ್ನು ತಮ್ಮ ತೊಂದರೆಗಳಿಂದ ಬಿಡಿಸುವ ಒಬ್ಬ ವ್ಯಕ್ತಿ ಎಂಬ ಒಂದು ಅರ್ಥ. ನಾವೆಲ್ಲರೂ ಆ ಕೆಲಸಗಳಲ್ಲಿ ತೊಡಗಿಸಿಕೊಳ್ಬಹುದು. ಕ್ರೈಸ್ತರಾಗಿ ರಕ್ಷಣಾ ಕಾರ್ಯದಲ್ಲಿ, ವಿಮೋಚನಾ ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬಹುದು. ಈ ವಿಷಯವನ್ನು ನಾವು ನಮ್ಮ ಮಕ್ಕಳಿಗೆ ಸಣ್ಣ ವಯಸ್ಸಿನಿಂದಲೇ ಬೋಧಿಸ್ತಾ ಬರಬೇಕು. ಈ ರೀತಿಯಾಗಿ ನಾವು ಸಂಡೇ ಸ್ಕೂಲ್ಗಳ ಮೂಲಕವಾಗಿಯೂ ಕುಟುಂಬಗಳಲ್ಲಿಯೂ ಈ ವಿಷಯಗಳನ್ನು ನಾವು ಮಕ್ಕಳಿಗೆ ಬೋಧಿಸ್ತಾ ಬರುವುದಾದರೆ ನಮ್ಮ ಕುಟುಂಬಗಳಲ್ಲಿ, ಪ್ರತಿಯೊಂದು ಕುಟುಂಬದಲ್ಲಿ ರಕ್ಷಕನು ಹುಟ್ಟಿ ಬರ್ತಾನೆ. ನಾನು ರಕ್ಷಕನು ಅಂದ ತಕ್ಷಣ ಯೇಸು ಸ್ವಾಮಿಯನ್ನು ಮೀರಿ ನಡೆಯಬೇಕೆಂಬ ಯೋಚನೆ ಅಲ್ಲ, ಆದರೆ ಈ ರಕ್ಷಣೆಯ ಮಾರ್ಗದಲ್ಲಿ, ಜನರನ್ನು ರಕ್ಷಣೆಯ ಮಾರ್ಗದಲ್ಲಿಯೂ ವಿಮೋಚನೆಯನ್ನು ತರುವ ಮಕ್ಕಳಾಗಿ ಮತ್ತು ಕುಟುಂಬವಾಗಿ ನಡೆಸಿಕೊಂಡು ಬರುವ ಒಂದು ಯೋಚನೆ ಇಲ್ಲಿ ಅಡಕವಾಗಿದೆ. ಯೋಸೇಫನು ತೆರೆದ ಮನಸ್ಸಿನಿಂದ ಮರಿಯಳನ್ನು ಮತ್ತು ಆ ಮಗುವನ್ನು ಸ್ವೀಕರಿಸಿದ್ದರಿಂದ ಆ ಕುಟುಂಬದಲ್ಲಿ ಒಬ್ಬ ರಕ್ಷಕನನ್ನು ಆತನು ಸ್ವೀಕರಿಸಿದನು. ಈ ರೀತಿಯಾಗಿ ನಾವು ನಮ್ಮ ಕುಟುಂಬಗಳಲ್ಲಿ ನಾವು ರಕ್ಷಕನನ್ನು ಸ್ವೀಕರಿಸುವ ಮನೋಭಾವನೆ ನಮಗಿದೆಯಾ? ಲೂಕನ ಸುವಾರ್ತೆಯನ್ನು ನಾವು ನೋಡುವುದಾದರೆ ಅಲ್ಲಿ ಮರಿಯಳ ಗೀತೆಯನ್ನು ನಾವು ನೋಡ್ತೇವೆ. ಲ್ಯಾಟಿನ್ ಭಾಷೆಯಲ್ಲಿ ಅಥವಾ ಆಂಗ್ಲ ಭಾಷೆಯಲ್ಲಿ ಅದನ್ನು ನಾವು ಮ್ಯಾಗ್ನಿಫಿಕೆಟ್ ಅಂತ ನಾವು ಹೇಳ್ತೇವೆ. ಕ್ರಿಸ್ಮಸ್ ಸಮಯದಲ್ಲಿ ಈಗ ಮ್ಯಾಗ್ನಿಫಿಕೆಟ್ ಗೀತವನ್ನು ನಾವು ಸಾಮಾನ್ಯವಾಗಿ ಹಾಡ್ತೇವೆ ಅಥವಾ ಓದಿಕೊಳ್ತೇವೆ. ದೀನರು ಮೇಲೆ ಬರುವ ಒಂದು ದರ್ಶನ ಅಲ್ಲಿ ಮರಿಯಳು ಕಂಡುಕೊಳ್ಳುವುದನ್ನು ನಾವು ನೋಡ್ತೇವೆ. ಈ ಗೀತೆ ಮರಿಯಳು ಹಾಡಿದಂಥ ಗೀತೆ ಮಾತ್ರವಲ್ಲ, ಹಳೆ ಒಡಂಬಡಿಕೆಯಲ್ಲೂ ಸಹ ಒಬ್ಬ ವ್ಯಕ್ತಿ ಈ ಗೀತೆಯನ್ನು ಹಾಡಿದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ಈ ಗೀತೆಯನ್ನು ಹಾಡಿದ ಮೊದಲನೇ ವ್ಯಕ್ತಿ ಮರಿಯಳಲ್ಲ. ಹಳೆ ಒಡಂಬಡಿಕೆಯಲ್ಲೂ ಸಹ ಒಬ್ಬ ಸ್ತ್ರೀ ಈ ಗೀತೆಯನ್ನು ಹಾಡಿದಳು. ಯಾರಂತ ಗೊತ್ತಾ? ಮರಿಯಳು ಹಾಡಿದಂಥ ಗೀತೆಯನ್ನೇ ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ಸ್ತ್ರೀ ಈ ಗೀತೆಯನ್ನು ಹಾಡಿದಳು. ಆ ಮಹಿಳೆ, ಆ ಸ್ತ್ರೀ ಯಾರು ಗೊತ್ತಾ? ಅಲ್ಲ, ಹೆಸರಲ್ಲ, ಹನ್ನಳು ಈ ಗೀತೆಯನ್ನು ಹಾಡಿದ್ದನ್ನು ನಾವು ಸಮುವೇಲನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡ್ತೇವೆ. ಇಲ್ಲಿ ಒಂದು ಸಂಪ್ರದಾಯವಿದೆ. ಮರಿಯಳು ಯೇಸು ಸ್ವಾಮಿಯನ್ನು ತನ್ನ ಕುಟುಂಬದಲ್ಲಿ, ತನ್ನ ಗರ್ಭದಲ್ಲಿ ಸ್ವೀಕರಿಸಿದಾಗ ಸಾಂಪ್ರದಾಯಿಕವಾಗಿ ಒಬ್ಬ ರಕ್ಷಕನನ್ನು ಸ್ವೀಕರಿಸಿದಳು. ಪ್ರತಿಯೊಂದೊಂದು ತಾಯಿ ಹಾಡ್ತಿದ್ದಂಥ ಹಾಡು ಈ ಹಾಡಾಗಿದೆ. ಅಂದರೆ ಪ್ರತಿಯೊಂದು ಕುಟುಂಬದಲ್ಲಿ ನಾವು ರಕ್ಷಕನನ್ನು ಸ್ವೀಕರಿಸಬೇಕು. ಯಾಕಂದರೆ ಯಾವ ವಿಧವಾಗಿ, ಯಾವ ರೂಪದಲ್ಲಿ, ಯಾವ ರೀತಿಯಲ್ಲಿ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಬರ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಪ್ರತಿಯೊಂದು ಮಗುವಿನಲ್ಲಿಯೂ ಈ ರಕ್ಷಕನನ್ನು ನಾವು ಕಂಡುಕೊಳ್ಳುವ ಒಂದು ಮನೋಭಾವನೆ, ಆ ಸಿದ್ಧತೆಯ ಮನಸ್ಸು ನಮಗೆ ಇರಬೇಕೆಂದು ಈ ದಿನದಲ್ಲಿ ನಾವು ನೋಡಿಕೊಳ್ಳುತ್ತೇವೆ. ಹಾಗಾಗಿ ನಾವು ಈ ಆಗಮನ ಕಾಲದಲ್ಲಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವಂತೆ ಈ ಎರಡು ವಿಷಯಗಳನ್ನು ನಾವು ಬಹಳ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕು. ನಾವು ಯಾವುದೇ ವಿಧವಾಗಿಯೂ ಎಷ್ಟೇ ನಾವು ಅವಿಧರಾಗಿ ನಾವು ದೇವರಿಂದ ದೂರ ಹೋದರೂ ಸಹ ದೇವರು ನಮ್ಮನ್ನು ಹಿಂಬಾಲಿಸಿ ನಮಗೆ ಹೊಸ ನಿರೀಕ್ಷೆಯನ್ನು, ಹೊಸ ಬಲವನ್ನು ಕೊಡುವ ಒಂದು ವ್ಯಕ್ತಿಯಾಗಿ ಬರುವುದನ್ನು ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ. ಹಾಗಾಗಿ ನಾವು ಹರ್ಷಧ್ವನಿಯಿಂದ ಅನಿರೀಕ್ಷಿತವಾಗಿ ಬರುವ ಆ ರಕ್ಷಕನನ್ನು ಸ್ವೀಕರಿಸಬೇಕು. ಅದೇ ರೀತಿಯಾಗಿ ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡಿದಂತೆ ಪ್ರತಿಯೊಂದು ಮಗುವಿನಲ್ಲಿಯೂ, ಪ್ರತಿಯೊಂದು ವ್ಯಕ್ತಿಯಲ್ಲಿಯೂ ಆ ಮೆಸ್ಸಿಯನ ಗುಣಲಕ್ಷಣಗಳನ್ನು ನಾವು ನೋಡಬೇಕು, ನಾವು ಸ್ವೀಕರಿಸಬೇಕು. ಈ ರೀತಿಯಾಗಿ ನಾವು ನೋಡುವುದಾದರೆ ನಾವು ಕುಟುಂಬದಲ್ಲಿರುವ ನಾವು ಪ್ರೀತಿಯನ್ನು ಭದ್ರಪಡಿಸಿಕೊಳ್ಳುತ್ತೇವೆ. ನಮ್ಮ ಸಭೆಯಲ್ಲಿರುವ ಪ್ರೀತಿಯನ್ನು, ಅನ್ಯೋನ್ಯತೆಯನ್ನು ನಾವು ಬಲಪಡಿಸಿಕೊಳ್ಳುತ್ತೇವೆ. ಹೀಗಾಗುವಂತೆ ದೇವರು ನಮ್ಮನ್ನು ಆಶೀರ್ವದಿಸಲಿ. ಈ ಕ್ರಿಸ್ಮಸ್ ಕಾಲದಲ್ಲಿಯೂ ಮತ್ತು ಮುಂದಿನ ವರ್ಷಗಳಲ್ಲಿಯೂ
ಮುಂದಿನ ತಿಂಗಳುಗಳಲ್ಲಿಯೂ ದೇವರು ತನ್ನ ಪ್ರೀತಿಯಲ್ಲಿಯೂ ತನ್ನ ನಂಬಿಕೆಯಲ್ಲಿಯೂ ತನ್ನ ಅನ್ಯೋನ್ಯತೆಯಲ್ಲೂ ನಮ್ಮನ್ನು ಭದ್ರಪಡಿಸಿ ನಡೆಸಲಿ ಎಂದು ಹೇಳಿ ನಾನು ಪ್ರಾರ್ಥಿಸುತ್ತೇನೆ. ಆಮೆನ್. ನಾವು ನಮ್ಮ ಕ್ರೈಸ್ತ ನಂಬಿಕೆಯನ್ನು ಭದ್ರಪಡಿಸಿಕೊಳ್ಳುವಂತೆ ಆರಾಧನಾ ಕ್ರಮ ಪುಸ್ತಕದಲ್ಲಿರುವ 128ನೇ ಪುಟದಲ್ಲಿರುವ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ನಾವು ಒಂದೇ ಮನಸ್ಸಿನಿಂದ ಆರೈಕೆ ಮಾಡೋಣ. ನಾವೆಲ್ಲರೂ ಎದ್ದು ನಿಂತುಕೊಂಡು ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಒಂದೇ ಮನಸ್ಸಿನಿಂದ ಆರೈಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಂಬುತ್ತೇನೆ. ಈತನು ಪರಿಶುದ್ಧ ಆತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತ್ಯ ಪಿಲಾತನ ಅಧಿಪತಿಯಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತುಗಳಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾಶದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸನು ಎಂಬುದನ್ನು ನಂಬುತ್ತೇನೆ. ನಾನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆ, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವ ಉಂಟುವುದನ್ನು ನಂಬುತ್ತೇನೆ. ಆಮೇಲೆ ದಯಮಾಡಿ ಕುಳಿತುಕೊಳ್ಳಿರಿ. ಈ ಭಾನುವಾರವು ಪುರುಷರ ಅನ್ಯೋನ್ಯ ಕೂಟದ ಭಾನುವಾರ ಆದುದರಿಂದ ಮೆನ್ಸ್ ಫೆಲೋಶಿಪ್ನವರು ಈಗ ವಿಶೇಷ ಗೀತೆಗಳನ್ನು ಹಾಡ್ತಾರೆ.
ವಿಶೇಷ ಗೀತೆಗಳನ್ನು ಹಾಡಿದ ಪುರುಷರ ಅನ್ಯೋನ್ಯ ಕೂಟದ ಸದಸ್ಯರಿಗೆ ನಾನು ವಂದನೆಗಳನ್ನು ತಿಳಿಸುತ್ತೇನೆ. ಈ ವಾರದಲ್ಲಿ ಜನ್ಮದಿನವನ್ನು ಮತ್ತು ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸುವವರು ಮಿಸ್ಟರ್ ಪಾಲ್ ಮೋಸಸ್ 13ನೇ ತಾರೀಕು, ಮಿಸ್ ಮರ್ಲಿನ್ ವಿ ಮಿತ್ರ 13ನೇ ತಾರೀಕು, ಕುಮಾರಿ ಪ್ರೀತಿ ಪ್ರೆಸಿಲಾ ಡೇವಿಡ್ 13ನೇ ತಾರೀಕು, ಮಿಸ್ ಅನುಷಾ ಆರ್ 13ನೇ ತಾರೀಕು, ಮಿಸ್ಟರ್ ನೇಹಲ್ ಜೇಮ್ಸ್ 13ನೇ ತಾರೀಕು, ಮಿಸ್ಟರ್ ವೇದ ಮಿತ್ರ 13ನೇ ತಾರೀಕು, ಮಿಸ್ಟರ್ ಶಾಲೋಮ್ ಜಸ್ಟಿನ್ 13ನೇ ತಾರೀಕು, ಮಿಸಸ್ ಭಾರತಿ ಪ್ರೇಮಲತಾ 14ನೇ ತಾರೀಕು, ಮಿಸಸ್ ಎಸ್ತರ್ ಜಾಯ್ಸ್ ಬೆನ್ನಿ, ಮಿಸ್ಟರ್ ಅನಿಲ್ ಜೋಶುವಾ ಪೀಟರ್ಸ್, ಮಿಸ್ಟರ್ ಬೆಂಜಮಿನ್ ಆನಂದ್ ಮಿತ್ರ, ಮಿಸಸ್ ವೈಲೆಟ್ ಲಿಲ್ಲಿ ಜೆ, ಮಿಸ್ಟರ್ ಥಾಮಸ್, ಕುಮಾರಿ ರಿದೀಮಾ ಏಂಜಲೀನಾ, ಮಾಸ್ಟರ್ ಈಡನ್ ವಿಲಿಯಮ್ಸ್, ಮಿಸ್ಟರ್ ರೊನಾಲ್ಡ್ ವಿ ಮುಲೇಲ್, ಮಿಸ್ಟರ್ ಜೋಶಿ ಕರ್ಕಡ ಪಿ, ಮಿಸಸ್ ನಿಖಿತಾ ಸಂದೇಶ್, ಮಿಸಸ್ ಅನಿತಾ ರಾಜ್, ಮಿಸ್ಟರ್ ಆನಂದ ಬಾಬು, ಕುಮಾರಿ ಲಾರೆನ್ ಗಾಬ್ರಿಯೇಲ್, ಮಿಸ್ಟರ್ ಸುಶೀಲ್ ಜೆ, ಮಿಸ್ಟರ್ ಕ್ರಿಸ್ಟಫರ್ ಜೋನ್ಸ್ ಎ ಮತ್ತು ಮಿಸ್ಟರ್ ಜಾನ್ ನವೀನ್ ಕುಮಾರ್. ಈ ವಾರದಲ್ಲಿ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸುವವರು ಮಿಸ್ಟರ್ ದೀಪಕ್ ಪಾಲ್ ಚಿನ್ನಪ್ಪ ಆ್ಯಂಡ್ ಮಿಸಸ್ ಫೆಲೀನಾ ಡಿ ಚಿನ್ನಪ್ಪ, ಮಿಸ್ಟರ್ ಲೂಯಿಸ್ ಸನತ್ ಕುಮಾರ್ ಆ್ಯಂಡ್ ಮಿಸ್ಟರ್ ಜಯಶ್ರೀ ಲೂಯಿಸ್, ಮಿಸ್ಟರ್ ಮೈಕಲ್ ಡಿಸೋಜಾ ಆ್ಯಂಡ್ ಮಿಸಸ್ ನಿಶಾ, ಮಿಸ್ಟರ್ ಎ ಕಾಂತರಾಜು ಆ್ಯಂಡ್ ಮಿಸಸ್ ಎಸ್ತರ್ ದೀನಾ. ದೇವರು ಈ ಪ್ರಿಯರನ್ನು ಆಶೀರ್ವದಿಸಲಿ. ಹೊಸ ವರ್ಷದಲ್ಲಿ ಬೇಕಂತ ಹೊಸ ಬಲವನ್ನು, ಹೊಸ ನಿರೀಕ್ಷೆಯನ್ನು ಮತ್ತು ಹೊಸ ಮಾರ್ಗದರ್ಶನವನ್ನು ದಯಪಾಲಿಸಲಿ ಎಂದು ನಾವು ಸಂಗೀತವಾಗಿಯೂ ಮತ್ತು ಪ್ರಾರ್ಥನಾಪೂರ್ವಕವಾಗಿ ಅವರನ್ನು ವಂದಿಸೋಣ. ನಾಡುವೆ ನಾ ಪಾಡುವೆ ಇನ್ನೊಂದು ವರ್ಷದಾಟಿದೆ ಎನ್ಮಂದು ಮಿತ್ರರೊಡನೆ ಜನ್ಮದಿನ ಇದೆ ಆಶಾವೇ ಇನ್ನೊಂದು ವರ್ಷ ದಾಟಿದೆ ಎನ್ಬಂದು ಮಿತ್ರರೊಡನೆ ನೋಡಿದೆ ಆಶಾವೇ ನಿನಗೆ ಸ್ತೋತ್ರಣಿಕೆ ನಿನ್ನ ಸೇವಾದದಿಂದಲೇ ಅನಂತ ಸ್ತೋತ್ರ ನಿನಗೆ ದಯಾಳುವನೇ. ಪ್ರಾರ್ಥನೆ ಮಾಡೋಣ. ನಮ್ಮ ಜೀವಮಾನ ಕಾಲಕ್ಕೆ ಹೊಸ ದಿನವನ್ನು
ಹೊಸ ವರ್ಷವನ್ನು ದಯಪಾಲಿಸಿಕೊಟ್ಟ ಯೇಸುವೇ, ನಿನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮನ್ನು ಈ ಲೋಕದಲ್ಲಿ ಸೃಷ್ಟಿಸಿ ನಿನ್ನ ಉದ್ದೇಶವನ್ನು ನೆರವೇರಿಸುತ್ತಾ ಬಂದಿರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ವಿಶೇಷವಾಗಿ ಕಳೆದ ವಾರಗಳಲ್ಲಿ ಜನ್ಮದಿನ ಕಂಡವರನ್ನು ಮತ್ತು ವಿವಾಹ ವಾರ್ಷಿಕೋತ್ಸವ ಕಂಡವರನ್ನು ಆಶೀರ್ವದಿಸ್ತಾ ಬಂದಿದೆ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ವಾರದಲ್ಲಿಯೂ ಸಹ ತಮ್ಮ ಜನ್ಮದಿನವನ್ನು, ವಿವಾಹ ವಾರ್ಷಿಕೋತ್ಸವವನ್ನು ಕಂಡವರನ್ನು ನಾವು ನಿನ್ನ ಮುಂದೆ ಕಾಣುವವರನ್ನು ನಾವು ನಿನ್ನ ಮುಂದೆ ನೆನಪಿಸಿಕೊಳ್ಳುತ್ತೇವೆ ಸ್ವಾಮಿ. ಈ ಪ್ರಿಯರನ್ನು ನೀನು ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸು ಸ್ವಾಮಿ. ಕಳೆದ ವರ್ಷಗಳಲ್ಲಿ ಅವರನ್ನು ನೀನು ನಡೆಸಿಕೊಂಡು ಬಂದ ವಿಧಕ್ಕಾಗಿ, ರೀತಿಗಾಗಿಯೂ ನನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಜೀವನದಲ್ಲಿ ಏರುಪೇರುಗಳು ಇದ್ದಾಗಲೂ ಸಹ ಸ್ವಾಮಿ, ಭಯದ ಸನ್ನಿವೇಶಗಳು, ಕಳವಳದ ಸನ್ನಿವೇಶಗಳು, ಸಂದರ್ಭಗಳು ಬಂದಾಗಲೂ ಸ್ವಾಮಿ, ನೀನು ಅವರನ್ನು ಭದ್ರವಾಗಿ ನಿನ್ನ ಹಸ್ತದಲ್ಲಿಟ್ಟುಕೊಂಡು ಹೊಸ ವರ್ಷವನ್ನು ನೋಡುವಂಥ ಭಾಗ್ಯವನ್ನು ಕೊಡ್ತಾ ಇರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಅದೇ ರೀತಿಯಾಗಿ ವಿವಾಹ ವಾರ್ಷಿಕೋತ್ಸವವನ್ನು ಕಾಣುವವರನ್ನು ಸಹ ನೀನು ಆಶೀರ್ವದಿಸು. ಅವರ ಕುಟುಂಬದ ಜೀವನದಲ್ಲಿ ಅವರನ್ನು ನೀನು ಭದ್ರಪಡಿಸಿ, ಪ್ರೀತಿಯಲ್ಲಿಯೂ ಅವರು ಒಗೆತನದಲ್ಲಿಯೂ ನಡೆದುಕೊಂಡು ಬರುವಂತೆ ನೀನು ಸಹಾಯ ಮಾಡು ಸ್ವಾಮಿ. ಮತ್ತು ನಮಗೆ ತಿಳಿಯದೆ ಇನ್ನು ಯಾರ್ಯಾರು ಹೊಸ ವರ್ಷವನ್ನು ನೋಡುತ್ತಾ ಇದ್ದಾರೋ ಅವರನ್ನು ಸಹ ನೀನು ಅದೇ ರೀತಿಯಾಗಿ ನೀನು ಆಶೀರ್ವದಿಸು. ಈ ಸಮಯದಲ್ಲಿ ಯಾರ್ಯಾರು ನಮ್ಮ ಆಲಯದಲ್ಲಿ ಅನಾರೋಗ್ಯದಲ್ಲಿ ನರಳುತ್ತಾ ಇದ್ದಾರೋ ಅಂಥವರನ್ನು ಸಹ ನೀನು ಆಶೀರ್ವದಿಸು. ಕರೋನಾದ ಭೀತಿಯಿಂದ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಸ್ವಾಮಿ ಅನೇಕರು ತೊಂದರೆ ಪಡುತ್ತಾ ಇದ್ದಾರೆ, ಅಂಥವರನ್ನು ಸಹ ನೀನು ಮುಟ್ಟಿ ಗುಣಪಡಿಸು ಸ್ವಾಮಿ. ಮತ್ತು ಬೇರೆ ಬೇರೆ ಸವಾಲುಗಳನ್ನು ಎದುರಿಸುವ ವ್ಯಕ್ತಿಗಳನ್ನು ಸಹ ನೀನು ಅದೇ ರೀತಿಯಾಗಿ ಆಶೀರ್ವದಿಸಿ ನಡೆಸು. ನಮ್ಮೆಲ್ಲರನ್ನೂ ಸಹ ಈ ಸಮಯದಲ್ಲಿ ಆಶೀರ್ವದಿಸಿ, ವಿಶೇಷವಾಗಿ ವಿವಾಹ ದಿನವನ್ನು, ವಾರ್ಷಿಕೋತ್ಸವವನ್ನು ಆಚರಿಸುವವರನ್ನು ಮತ್ತು ಸಬ್ಬತ್ ದಿನವನ್ನು, ಜನ್ಮದಿನವನ್ನು ಆಚರಿಸುವವರನ್ನು ನೀನು ನಿನ್ನ ಹಸ್ತದಲ್ಲಿಟ್ಟುಕೊಂಡು ನಡೆಸಬೇಕೆಂದು ಯೇಸು ಸ್ವಾಮಿ ಹೆಸರಿನಲ್ಲಿ ಅತಿ ವಿನಯದಿಂದ ಬೇಡಿಕೊಳ್ಳುತ್ತೇವೆ. ಆಮೇನ್. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇನ್. ಈ ಸಮಯದಲ್ಲಿ ಸಭೆಯವರಿಗೆ ತಿಳಿಸಬೇಕಂತ ಪ್ರಕಟಣೆಗಳನ್ನು ಈಗ ಓದಲಾಗುವುದು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಿಂಹಾಸನರೂಢನೆ ಯುಗ ಯುಗಕ್ಕೂ ಜೀವಿಸುವಾತನೇ, ಪರಿಶುದ್ಧನು 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 ಆಗಿರುವ ದೇವರೇ, ನಿಮಗೆ ಸ್ತೋತ್ರ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ದಿನದ ಪುರುಷರ ಅನ್ಯೋನ್ಯ ಕೂಟದವರು ನಡೆಸಿಕೊಡುತ್ತಿರುವ ಈ ಪರಿಶುದ್ಧವಾದ ಕ್ರಿಸ್ಮಸ್ ಆರಾಧನೆಗೆ ಆಗಮಿಸಿರುವ ತಮ್ಮೆಲ್ಲರನ್ನು ಕ್ರಿಸ್ತೇಸುವಿನ ಸುಮಧುರ ನಾಮದಲ್ಲಿ ವಂದಿಸಿ ಸ್ವಾಗತಿಸುತ್ತೇವೆ. ಹಾಗೂ ದಿನಾಂಕ 20/12/2020 ಭಾನುವಾರ ಬೆಳಗ್ಗೆ ಮಹಿಳೆಯರ ಅನ್ಯೋನ್ಯ ಕೂಟ ಹಾಗೂ ಯುವಜನರ ಅನ್ಯೋನ್ಯ ಕೂಟದವರಿಂದ ಕ್ರಿಸ್ಮಸ್ ಆರಾಧನೆ ನಡೆಸಲಾಗುವುದು. ಹಾಗೂ ಅದೇ ರೀತಿ ಅದೇ ದಿನ ಸಂಜೆ 6:30 ನಂತರ ಸಭಾಪಾಲನಾ ಸಮಿತಿಯಿಂದ ದೀಪಾರಾಧನೆ ಮತ್ತು ನಮ್ಮ ಸಭೆಯ 12 ವರ್ಷದೊಳಗಿನ ಮಕ್ಕಳಿಗೆ ಕ್ರಿಸ್ಮಸ್ ಉಡುಗೊರೆಯನ್ನು ವಿತರಿಸಲಾಗುವುದು. ಹಾಗೂ ಇಂದಿನ ಪರಿಶುದ್ಧ ಆರಾಧನೆಯನ್ನು ಕೊಡುತ್ತಿರುವಂಥ ಘನ ರೋಹನ್ ಗಿಡಿಯೋನ್ ರವರಿಗೆ ನಮ್ಮ ಸಭಾಪಾಲಕರು, ಸಭಾಪಾಲನಾ ಸಮಿತಿ ಹಾಗೂ ತಮ್ಮೆಲ್ಲರ ಪರವಾಗಿ ವಂದಿಸಿ ಸ್ವಾಗತಿಸುತ್ತೇನೆ. ಕಳೆದ ವಾರದಲ್ಲಿ ಬಂದಂಥ ಕಾಣಿಕೆಗಳ ವಿವರ: ಜನರಲ್ ಆಫರಿಂಗ್ 19,090 ರೂಪಾಯಿ, ಥ್ಯಾಂಕ್ಸ್ ಆಫರಿಂಗ್ 9,600, ಬರ್ತ್ಡೇ ಆಫರಿಂಗ್ 3,100, ವೆಡ್ಡಿಂಗ್ ಆ್ಯನಿವರ್ಸರಿ 200, ಹಾರ್ವೆಸ್ಟ್ ಆಫರಿಂಗ್ 1,200, ಆ್ಯನಿವರ್ಸರಿ ಆಫರಿಂಗ್ 1,700, ಪೂರ್ ಹೆಲ್ಪ್ ಜನರಲ್ 32,000, ಭಜನಾ ಆಫರಿಂಗ್ 2,800, ತೈತ್ 2,500, ಶಿಷ್ಯರು ಮಿಷನ್ ಫಂಡಿಗೆ 13,664 ರೂಪಾಯಿ, ಕ್ಲಾಸ್ ಮನಿ 14,350, ಬರಿಯಲ್ ಫಂಡ್ 4,570, ಪೂರ್ ಫಂಡ್ 2,950. ಒಟ್ಟು ಸಂಗ್ರಹವಾದ ಕಾಣಿಕೆ 1 ಲಕ್ಷ ಎಷ್ಟದು 1,07,724 ರೂಪಾಯಿ. ಕ್ಷಮಿಸಿ.
ಸ್ಕ್ರಿಪ್ಚರ್ ಯೂನಿಯನ್ ರವರು ಅನುದಿನದ ಆಹಾರ ಗಾಡ್ ಆ್ಯಂಡ್ ಮೀ ಡೈಲಿ ಬ್ರೆಡ್ ಎಂಬ ದೈನಂದಿನ ವಾಕ್ಯ ಧ್ಯಾನಕ್ಕಾಗಿ ಪುಸ್ತಕವನ್ನು ಬಿಡುಗಡೆ ಮಾಡಿರುತ್ತಾರೆ. ಪ್ರತಿಗಳಿಗಾಗಿ ಆರಾಧನೆಯ ತರುವಾಯ ಶ್ರೀ ಸುದರ್ಶನ್ ರವರನ್ನು ಸಂಪರ್ಕಿಸುವಂತೆ ಕೋರಲಾಗಿದೆ. ಈ ಸಮಯದಲ್ಲಿ ನಾವು ದೇವರಿಗೆ ಅರ್ಪಿಸುವಂತೆ 44ನೇ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. 44ನೆಯ ಸಂಕೀರ್ತನೆ. ಜನಿಸಿಹನಾರು ಗೋದಲಿಯೋಳು ವಿನಯದ ಶಿಶುವಾಗಿ.
ನಾವು ನಮ್ಮ ಕಾಣಿಕೆಗಳನ್ನು ದೇವರಿಗೆ ಅರ್ಪಿಸಿ ಪ್ರಾರ್ಥನೆ ಮಾಡೋಣ. ಎಲ್ಲ ಒಳ್ಳೆ ದಾನಗಳಿಗೆ ಮೂಲನಾದ ದೇವರೇ, ನಿನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ನಮ್ಮ ಕಾಣಿಕೆಗಳನ್ನು ಮತ್ತು ನಮ್ಮನ್ನೇ ನಿನ್ನ ಸನ್ನಿಧಿಗೆ ನಾವು ತಂದಿರುತ್ತೇವೆ. ನಮ್ಮ ಕಾಣಿಕೆಗಳನ್ನು ಮತ್ತು ನಮ್ಮ ದೇಹಾತ್ಮ ಪ್ರಾಣಗಳನ್ನು ನೀನು ಸ್ವೀಕರಿಸು ಸ್ವಾಮಿ. ನೀನು ನಮಗೆ ಮಹೋಪಕಾರಗಳನ್ನು ಮಾಡಿದ್ದಿ. ನಿನ್ನ ಮಗನನ್ನೇ ನಮ್ಮ ರಕ್ಷಕನಾಗಿ ಕಳಿಸಿದ್ದೆ ಸ್ವಾಮಿ. ಅದನ್ನು ನಾವು ಯಾವಾಗಲೂ ಮನದಲ್ಲಿ ಅರಿತವರಾಗಿ ನೀನು ತೋರಿದಂಥ ಪ್ರೀತಿಯನ್ನು, ನೀನು ತೋರಿದಂಥ ರಕ್ಷಣೆಯನ್ನು ಮತ್ತು ನೀನು ತೋರಿದಂಥ ಅಪಾರವಾದ ಕಾರ್ಯಗಳನ್ನು ನಾವು ಇತರ ಜೊತೆಗೆ ಹಂಚಿಕೊಳ್ಳುವ ಬಲವನ್ನು ಮತ್ತು ಧೈರ್ಯವನ್ನು ಸಹ ನಮಗೆ ದಯಪಾಲಿಸು. ಈ ಕಾಣಿಕೆ ಮೂಲಕ ಈ ಸಭಾ ಸೇವೆಯು ಇನ್ನೂ ಹೆಚ್ಚಾಗಿ ಬಲಗೊಳ್ಳಲಿಕ್ಕಾಗುವಂತೆ ಸಹಾಯ ಮಾಡು. ಇದರ ಮೂಲಕ ಬಡವರಿಗೂ, ಅನಾಥರಿಗೂ ಮತ್ತು ಯಾರ್ಯಾರಿಗೂ ಸಹಾಯ ಬೇಕೋ ಸ್ವಾಮಿ, ಅವರೆಲ್ಲರಿಗೂ ಸಹಾಯವನ್ನು ದಯಪಾಲಿಸು. ನಾವು ಇನ್ನೂ ಹೆಚ್ಚಾಗಿ ನಿನ್ನ ಸೇವೆಗೂ ಮತ್ತು ನಿನ್ನ ಆಲಯಕ್ಕೆ ಕಾಣಿಕೆಗಳನ್ನು ಕೊಡಲಿಕ್ಕಾಗುವಂಥ ಮನಸ್ಸನ್ನು ನಮಗೆ ದಯಪಾಲಿಸು. ಈ ಸಮಯದಲ್ಲಿ ನೀನು ನಮ್ಮೆಲ್ಲರನ್ನು ಆಶೀರ್ವದಿಸಿ ನಮ್ಮನ್ನು ಸ್ವೀಕರಿಸಬೇಕೆಂದು ಯೇಸು ಸ್ವಾಮಿ ಹೆಸರಿನಲ್ಲಿ ಅತಿ ವಿನಯದಿಂದ ಬೇಡಿಕೊಳ್ಳುತ್ತೇವೆ. ಆಮೇಲೆ ನಾವು ಸ್ವಲ್ಪ ಹೊತ್ತು ಪ್ರಾರ್ಥನೆಯಲ್ಲಿ ಕಳೆಯೋಣ. ಪರಾರ್ಥ ಪ್ರಾರ್ಥನೆ ಮಾಡೋಣ. ಆರಾಧನಾ ಕ್ರಮ ಪುಸ್ತಕ 29ನೇ ಪುಟ. ದಯಮಾಡಿ ಕುಳಿತುಕೊಳ್ಳಿರಿ. ಮೇಲಣೆಯಿಂದ ಬರುವ ಸಮಾಧಾನಕ್ಕಾಗಿಯೂ ನಮ್ಮ ಆತ್ಮಗಳ ರಕ್ಷಣೆಗಾಗಿಯೂ ಕರ್ತನನ್ನು ಬೇಡಿಕೊಳ್ಳೋಣ. ಕಾಣಿಸು. ಸಮಸ್ತ ಲೋಕದ ಸಮಾಧಾನಕ್ಕಾಗಿಯೂ, ದೇವರ ಪವಿತ್ರ ಸಭೆಯ ಕ್ಷೇಮಕ್ಕಾಗಿಯೂ, ಎಲ್ಲ ಕ್ರೈಸ್ತರ ಐಕ್ಯಕ್ಕಾಗಿಯೂ ಕರ್ತನನ್ನು ಬೇಡಿಕೊಳ್ಳೋಣ. ನಮ್ಮ ಸಭಾಧ್ಯಕ್ಷರು, ಇತರ ಎಲ್ಲ ಸೇವಕರು, ಮುಖ್ಯವಾಗಿ ನಮ್ಮ ಮಹಾಧ್ಯಕ್ಷರು, ನಮ್ಮ ಅಧ್ಯಕ್ಷರು, ಉತ್ತರ ಭಾರತ ಸಭೆಯ ಮಹಾಧ್ಯಕ್ಷರು, ಮಾರ್ತೊಮ ಸಭೆಯ ಮೆಟ್ರೋಪಾಲಿಟನ್ ಅವರು ಧೈರ್ಯದಿಂದಲೂ ಶುದ್ಧ ಮನಸ್ಸಾಕ್ಷಿಯಿಂದಲೂ ತಮ್ಮ ಸೇವೆಯನ್ನು ನೆರವೇರಿಸುವಂತೆ ಇವರಿಗಾಗಿ ಕರ್ತನನ್ನು ಬೇಡಿಕೊಳ್ಳೋಣ. ನಮ್ಮ ರಾಷ್ಟ್ರಪತಿಯವರಿಗಾಗಿಯೂ, ಪ್ರಧಾನಮಂತ್ರಿಗಳಿಗಾಗಿಯೂ, ನಮ್ಮ ರಾಜ್ಯಪಾಲರಿಗಾಗಿಯೂ, ಮುಖ್ಯಮಂತ್ರಿಗಳಿಗಾಗಿಯೂ, ಸರ್ಕಾರದಲ್ಲಿ ಸೇವೆ ಸಲ್ಲಿಸುತ್ತಿರುವವರೆಲ್ಲರಿಗಾಗಿಯೂ ಕರ್ತನನ್ನು ಬೇಡಿಕೊಳ್ಳೋಣ. ರೋಗದಲ್ಲಿರುವವರು, ಕಷ್ಟದಲ್ಲಿರುವವರು, ದುಃಖ ಪಡುವವರು, ಸಾಯುವ ಸ್ಥಿತಿಯಲ್ಲಿರುವವರು, ಇವರಿಗಾಗಿ ಕರ್ತನನ್ನು ಬೇಡಿಕೊಳ್ಳೋಣ. ಬಡವರು, ಹೊಟ್ಟೆಗೆ ಇಲ್ಲದವರು, ಅನಾಥರು, ವಿಧವೆಯರು, ಹಿಂಸೆಗೆ ಗುರಿಯಾದವರು, ಇವರಿಗಾಗಿ ಕರ್ತನನ್ನು ಬೇಡಿಕೊಳ್ಳೋಣ. ನಮ್ಮನ್ನು ಕತ್ತಲೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ನಾವು ಪ್ರಚಾರ ಮಾಡುವವರಾಗುವಂತೆ ನಮಗಾಗಿಯೂ ಕ್ರಿಸ್ತನ ಹೆಸರನ್ನು ಹೇಳಿಕೊಳ್ಳುವವರೆಲ್ಲರಿಗಾಗಿಯೂ ಕರ್ತನನ್ನು ಬೇಡಿಕೊಳ್ಳೋಣ. ಇಹದಲ್ಲಿ ಕರ್ತನ ಸೇವೆ ಮಾಡಿ ಈಗ ವಿಶ್ರಾಂತಿಯಲ್ಲಿರುವ ದೇವರ ಸೇವಕರೆಲ್ಲರಿಗೋಸ್ಕರ ಆತನನ್ನು ಕೊಂಡಾಡುತ್ತಾ ನಾವು ಅವರೊಂದಿಗೆ ಸೇರಿ ಆತನ ಶಾಶ್ವತ ಸೌಭಾಗ್ಯದಲ್ಲಿ ಪಾಲುಗಾರರಾಗುವಂತೆ ಕರ್ತನನ್ನು ಬೇಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ನಿತ್ಯ ದೇವರೇ, ಇಡೀ ಕ್ರೈಸ್ತ ಸಭೆಯು ನಿನ್ನ ಆತ್ಮನಿಂದ ನಡೆಸಿಕೊಂಡು ಪ್ರತಿಷ್ಠಿತವಾಗುವುದು. ನಿನ್ನ ಸಭೆಯಲ್ಲಿರುವ ನಾನಾ ಥರದ ಮನುಷ್ಯರಿಗೋಸ್ಕರ ನಾವು ನಿನ್ನ ಸನ್ನಿಧಿಯಲ್ಲಿ ಮಾಡುವ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು ನೀನು ಲಾಲಿಸಿ ಅದರಲ್ಲಿ ಪ್ರತಿಯೊಬ್ಬ ಸದಸ್ಯನು ತನ್ನ ವೃತ್ತಿಯಲ್ಲಿಯೂ ಸೇವಾ ವರ್ಗದಲ್ಲಿಯೂ ನಿನಗೆ ಯಥಾರ್ಥ ಮನಸ್ಸಿನಿಂದಲೂ ಭಕ್ತಿ ಭಾವದಿಂದಲೂ ಸೇವೆ ಮಾಡುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಈ ಸಮಯದಲ್ಲಿ ಪುರುಷರ ಅನ್ಯೋನ್ಯತ ಕೂಟದ ವತಿಯಿಂದ ವಂದನಾರ್ಪಣೆ ಇರುವುದು. ಜಗತ್ತಿನ ಆರೋಗ್ಯಕ್ಕಾಗಿ ಪ್ರಾರ್ಥಿಸುವ ಘನ ವೈದ್ಯನಾದ ನಮ್ಮ ರಕ್ಷಕನಾದ ಯೇಸುವೆ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಮ್ಮ ಜಗತ್ತಿನ ಆರೋಗ್ಯವನ್ನು ಕೊಡುವ ದೇವರೇ, ಈ ವರ್ಷದಲ್ಲಿ ಕೊರೋನಾದಿಂದ ಅನೇಕರು ಕುಟುಂಬಗಳಲ್ಲಿ ತಮ್ಮ ಆಪ್ತರನ್ನು ಕಳೆದುಕೊಂಡಿದ್ದಾರೆ. ಅನೇಕರು ತಮ್ಮ ಉದ್ಯೋಗಗಳನ್ನು ಕಳೆದುಕೊಂಡಿದ್ದಾರೆ. ಮಾನಸಿಕವಾಗಿ, ಆರ್ಥಿಕವಾಗಿ ಇಡೀ ಜಗತ್ತು ತನ್ನ ಆರೋಗ್ಯವನ್ನು ಕಳೆದುಕೊಂಡಿದೆ. ದೇವರೇ, ನಿನ್ನ ಆರೋಗ್ಯವನ್ನು, ನಿನ್ನ ಬಿಡುಗಡೆಯನ್ನು ಅನುಗ್ರಹಿಸಿ ಪುನಃ ಈ ಜಗತ್ತು ಸಾಮಾನ್ಯ ಸ್ಥಿತಿಗೆ ಬರುವಂತೆ
ನಿನ್ನ ಕೃಪೆಯನ್ನು ದಯಪಾಲಿಸು. ಶಾಂತಿ ಹಾಗೂ ಸಮಾಧಾನಕ್ಕಾಗಿ ಪ್ರಾರ್ಥಿಸುವ. ಸಮಾಧಾನದ ಪ್ರಭುವೇ, ನಿನ್ನ ಜನನದ ಮೂಲಕ ಇಡೀ ಲೋಕಕ್ಕೆ ಸಮಾಧಾನದ ವಾರ್ತೆಯನ್ನು ಪ್ರಕಟಿಸಗೊಳಿಸಿದ್ದಿ. ನಮ್ಮ ಸಭೆ, ಕುಟುಂಬ ಹಾಗೂ ಸಮಾಜದಲ್ಲಿ ನಿನ್ನ ಶಾಂತಿ ಹಾಗೂ ಸಮಾಧಾನವನ್ನು ಅನುಗ್ರಹಿಸು. ಈ ವರ್ಷದ ಕ್ರಿಸ್ತ ಜಯಂತಿ ನಮಗೆ ಹೊಸ ಅನುಭವ ಹಾಗೂ ಶಾಂತಿಯನ್ನು ಅನುಭವಿಸುವ ಕಾರ್ಯ ಮಾಡಲಿ ಎಂದು ಪ್ರಾರ್ಥಿಸುವ. ದೇವರೇ, ನಮ್ಮ ಪ್ರಾರ್ಥನೆಯನ್ನು ಕೇಳು. ಬರುವ ನೂತನ ವರ್ಷಕ್ಕಾಗಿ ಪ್ರಾರ್ಥಿಸುವ. ಎಲ್ಲ ಕಾಲದಲ್ಲಿಯೂ ಸ್ಥಳಗಳಲ್ಲಿ ಇರುವ ನಮ್ಮ ದೇವರೇ, ಸದಾ ನಮ್ಮನ್ನು ಕಾದು ಪರಿಪಾಲಿಸಿ ನಡೆಸುತ್ತಿರುವ ನಿನ್ನ ಕೃಪೆಗಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಈ ವರ್ಷ 2020ರಲ್ಲಿ ಬಂದ ಎಲ್ಲ ಅಪಾಯ, ಅನಾರೋಗ್ಯದಿಂದ ನಮ್ಮನ್ನು ತಪ್ಪಿಸಿ ಕಾಪಾಡಿದ್ದಿ. ಬರುವ 2021ರ ನೂತನ ವರ್ಷವು ನಮ್ಮೆಲ್ಲರ ಜೀವನದಲ್ಲಿ ಹೊಸ ಹೊಸ ಆಶೀರ್ವಾದಗಳಿಂದ ತುಂಬಿಸಲ್ಪಡಲು ನಿನ್ನ ಪರಿಪಾಲನಾ ಕರಗಳಲ್ಲಿ ಮುಂಬರುವ ದಿವಸಗಳನ್ನು ಒಪ್ಪಿಸಿ ಕೊಡುತ್ತೇವೆ. ಕರುಣಿಸು, ಮುನ್ನಡೆಸು, ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೇವೆ. ಆಮೇನ್. ನನ್ನನ್ನು ಕೇಳು. ಕರ್ತನಲ್ಲಿ ಪ್ರೀತಿಯುಳ್ಳ ಸಭೆಯವರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ಈ ಆರಾಧನೆಯಲ್ಲಿ ದೇವರ ವಾಕ್ಯ ಸಂದೇಶವನ್ನು ನೀಡಿದ ರೆವರೆಂಡ್ ಡಾಕ್ಟರ್ ರೋಷನ್ ಗಿದ್ಯೋನ್ ಅಯ್ಯನವರಿಗೆ ಪ್ರೀತಿಯ ವಂದನೆಗಳು ಹಾಗೂ ಅವರನ್ನು ಸನ್ಮಾನಿಸಲಾಗುವುದು. ಪುರುಷರ ಅನ್ಯೋನ್ಯ ಕೂಟದ ಸ್ಥಾಪನೆಗೆ ಕಾರಣಕರ್ತರಾದ ಶ್ರೀಯುತ ಹೆನ್ರಿ ಚಾರ್ಲ್ಸ್ ಅವರು ಪುಷ್ಪಹಾರವನ್ನು ಹಾಕುವುದರ ಮೂಲಕ ಅವರಿಗೆ ಸನ್ಮಾನಿಸಿದರು. ಹಾಗೂ ನಮ್ಮ ಸಭಾ ಹಿರಿಯರಾದ ಶ್ರೀಯುತ ಮಾಸಿಲಾಮಣಿಯವರು ಶಾಲನ್ನು ಹೊದಿಸುವುದರ ಮೂಲಕ ಅವರನ್ನು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಪುರುಷರ ಅನ್ಯೋನ್ಯ ಕೂಟದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬ ಪುರುಷರ ಅನ್ಯೋನ್ಯ ಕೂಟದ ಸದಸ್ಯರಿಗೆ ತಮ್ಮ ವಂದನೆಗಳನ್ನು ತಿಳಿಸುವವನಾಗಿದ್ದೇನೆ. ವಿಶೇಷ ಸಂಗೀತವನ್ನು ಬಾರಿಸಲು ಸಹಾಯ ಮಾಡಿದಂತಹ ಥಿಯೋಡರ್ ಹಾಗೂ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಸಭಾ ಸೇವಕರಾದ ಶ್ರೀಯುತ ಜಾನ್ ಪೀಟರ್ ಅವರಿಗೆ ಪುರುಷರ ಅನ್ಯೋನ್ಯ ಕೂಟದ ಪರವಾಗಿ ವಂದಿಸುವವರಾಗಿದ್ದೇವೆ. ಸಭೆಯವರಿಗೆ ಆರಾಧನೆಯ ತರುವಾಯ ಪುರುಷರ ಅನ್ಯೋನ್ಯ ಕೂಟದ ವತಿಯಿಂದ ಕ್ರಿಸ್ಮಸ್ ಕೇಕನ್ನು ವಿತರಿಸಲಾಗುವುದು. ಸಭೆಯವರು ಪ್ರೀತಿಯಿಂದ ಸ್ವೀಕರಿಸುವಂತೆ ವಿನಂತಿಸುತ್ತೇವೆ. ಮುಕ್ತಾಯದ ಸಂಗೀತವಾಗಿ ನಾವು 81ನೆಯ ಸಂಗೀತವನ್ನು ಹಾಡಿಕೊಳ್ಳೋಣ. 81ನೆಯ ಸಂಗೀತ. ಆ ಮಗುವನ್ನು ನೋಡಿರಿ, ಗೋದಲಿಯಲ್ಲಿ ಮಲಗಿ ಸಮಸ್ತ ಲೋಕದೊಡೆಯ ಕೂಸಾಗಿ ಅಲ್ಲಿ ಹುಟ್ಟಿದ. ಮಗುವನ್ನು ನೋಡಿರಿ, ಗೋದಲಿಯಲ್ಲಿ
ಎಷ್ಟಾಗಿದೆ ನಾನು ಎಷ್ಟೋ ಹೆಚ್ಚಾದ ಯಾವು ಓ ಸರ್ವಲೋಕದ ದೇಯ ಗೋಸ್ಕರ ಆಕಾಶಸ್ಥಾನ ನಗಲಿ ದೀನತ್ವಸಲ್ಲಿ ಸೇರಿದೆ ಈ ಲೋಕವೆಲ್ಲ ರತ್ನದು ಬಂಗಾರ ತುಂಬಿ ದಾದರು ಓ ಯೇಸು ಗೆಂದಿಗೂ ತಕ್ಕಂತದನವಾಗದು ನಾನಾತ್ಮ ಪ್ರಿಯ ಕರ್ತನೇ ನಿವಾಸ ಮಾಡೆ ನೋಳಗೆ ನೀನು ಯುಗ ಯುಗಕ್ಕೂ ಕೊಂಡಾಡಿ ಆಶಿಸುವೆನು. ಈ ದಿನ ಸಾಯಂಕಾಲ ಭಜನಾ ಆರಾಧನೆಯು ನಡೆಸಲಾಗುವುದು. ಕ್ಯಾರಲ್ ಸರ್ವಿಸನ್ನು ನಡೆಸಲಾಗುವುದು. ಇದಕ್ಕೆ ತಾವೆಲ್ಲರೂ ಕೂಡಿ ಬರುವಂತೆ ಕೇಳಿಕೊಳ್ಳಲಾಗಿದೆ. ಈ ಸಮಯದಲ್ಲಿ ವಿಶೇಷ ಲಕೋಟೆಗಳನ್ನು ಸಹ ಸ್ವೀಕರಿಸಲಾಗುವುದು. ಹಾಗಾಗಿ ಸಭೆಯವರಾಗಿ ನಾವೆಲ್ಲರೂ ಪ್ರಾರ್ಥನೆಯಿಂದಲೂ ಭಕ್ತಿಭಾವದಿಂದಲೂ ಈ ಭಜನಾ ಆರಾಧನೆಗೆ ನಾವು ಕೂಡಿ ಬರುವಂತೆ ಕೇಳಿಕೊಳ್ಳಲಾಗಿದೆ. ನಾವೆಲ್ಲರೂ ಒಟ್ಟಾಗಿ ಕರ್ತನ ಪ್ರಾರ್ಥನೆಯನ್ನು ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಿಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿದ ನಮ್ಮನ್ನು ತಪ್ಪಿಸು. ಮಹಿಮೆಯು ಸದಾಕಲು ನಿನ್ನವೇ ಸ್ವಾಮಿ. ಆಮೇಲೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಮ್ಮೆಲ್ಲರ ಸಂಗಡ ಈಗಲೂ ಯಾವಾಗಲೂ ನೆಲೆಯಾಗಿರಲಿ. ಆಮೆನ್. ಆಮೆನ್. Hallelujah.